ಅವಮಾನ. ಗಂಗಾ ಏನು ಅರಿಯದವಳೆಂದು ಸಡೆಲೆ ಬಿಟ್ಟು ಸಲಿಗೆ ಕೊಟ್ಟರೆ ನನ್ನ ಮುಖಕ್ಕೆ ಮಣ್ಣ ಎರ್ಚುವಿಯ ಮೋಹಿನಿ. ಇರಲಿ ಇರಲಿ, ಕುರಿ ಕೊಂಬಿದಷ್ಟು ಕಟುಕನಿಗೆ ಲಾಭ. ನಿನ್ನ ಬೆನ್ನಿನ ಹಿಂದೆ ನಿನ್ನ ಮೈದುನನ್ನು ಕಟ್ಟಿಕೊಂಡು ಚಾಮುಂಡಿಯಂತೆ ಮೆರೆಯುತ್ತಿದೆಯಲ್ಲ, ನೀನು ಇಡೇ ಬೀದಿಯ ಮೇಲೆ ಬಿದ್ದು ಭಿಕ್ಷೆ ಬೇಡುವುದು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬೇಕು. ಏನು ಅರಿಯದವಳೆಂದು ಏನ್ರಿ ದನಿ, ಇದು ಯಾವಾಗ ಪ್ರಯತ್ನ ಮಾಡಕತ್ತಿರಲ್ರಿ? ಬಾ ಪರಮೇಶಿ, ಎಷ್ಟೊಂದು ಬಾಣ ಬತ್ತಳಿಕೆಯಲ್ಲಿ ಇಟ್ಟುಕೊಂಡು ಯುದ್ಧಕ್ಕೆ ಹೋದರೆ ಯುದ್ಧದಲ್ಲಿ ಸೋಲುವಂತಾಗಿದೆ ನನ್ನ ಸ್ಥಿತಿ. ಇದೇನ್ರಿ ದನಿ? ಚೇಡಿನ ಮಂತ್ರ ಕಲಿತು ಹಾವಿನ ಹುತ್ತಕ್ಕೆ ಕೈ ಹಾಕಿದಂತಾಗಿದೆ ನನ್ನ ಪರಿಸ್ಥಿತಿ. ದನಿ ಒಂದು ನಮೂನೆ ಮಾತಾಡಕತ್ತಾರ, ಅದು ಏನಂತ್ರಿ ನಿಮ್ಗ? ಅದು ಹೇಗೆ ಹೇಳಲಿ ಪರಮೇಶಿ? 18 ವರ್ಷಗಳ ಹಿಂದೆ ನಾ ಕಣ್ಣಿಟ್ಟ ಬಣ್ಣದ ಹೆಣ್ಣು ಆ ಗಂಗಾಳ ಮೈ ಸುಖ ಹೀರಬೇಕೆಂದು ದುಂಬಿಯ ಹಾಗೆ ಹಂಬಲಿಸುತ್ತಾ ಹೋದರೆ ಫಲವಿಲ್ಲದೆ ಬರಬೇಕಾಯಿತು. ಅದು ಯಾರಿ ನಿಮ್ಗಾದು ಬಂದವರು? ಅವನೇ ಕಣೋ ನನ್ನ ಬದ್ಧ ವೈರ್ಯ ತಮ್ಮ ಗೋಪಿ. ಅದು ನೀವು ಮಾತಾಡೋದು ಅದು ಗಂಗಾಳ ವಿಷಯಲ್ಲಿ ಧನ್ಯವಾದ. ಹೌದು ಕಣೋ, ಆ ನನ್ನ ಸ್ವಪ್ನ ಸುಂದರಿಯ ಬಗ್ಗೆ. ಅಲ್ರಿ ಧನ್ಯವಾದ, ನಿಮ್ಮ ಹೆಸರು ಕೇಳಿದ್ರ 10 ಊರು ನಡಕ್ತೈತಿ. ನಿಮ್ಮ ಅಪ್ಪನೇ ಇಲ್ಲದೆ ಒಂದು ಹುಲ್ಲಿನ ಕಡ್ಡಿ ಅಳಗೋದಿಲ್ಲ. ಒಂದು ಆ ಪೀಳಿಗೆನೇ ಹೆದರಿ ಯಾಕೆ ಬಂದವಲ್ರಿ? ಹೆದರಿ ಬಂದಿಲ್ಲ ಪರಮೇಶಿ, ಪರಿಸ್ಥಿತಿ ಹಾಗಿತ್ತು, ಸುಮ್ಮನೆ ಬರದೆ ಗತಿ ಇರಲಿಲ್ಲ. ಅದರ ಬಗ್ಗೆ ಧನವಲ್ಲ, ಚಿಂತೆ ಮಾಡಬೇಡ್ರಿ. ಅದರ ಜವಾಬ್ದಾರಿ ನನಗೆ ಬಿಡ್ರಿ. ಆಳುಗಳನ್ನು ಕಳಿಸಿ ಎತ್ತಿಕೊಂಡು ತಂದು ನಿಮ್ಮ ಮಂಚದ ಮೇಲೆ ಹಾಕಿಸ್ತೀನಿ. ಶಬ್ಬಾಸ್ ಪರಮೇಶಿ, ನೀನು ಈ ಕೆಲಸ ಮಾಡಿದರೆ ನಿನಗೆ 10,000 ಬಹುಮಾನ ಕೊಡುತ್ತೇನೆ. ಗಂಗಾ, ಮುಗೀತು ನಿನ್ನ ಶೀಲದ ಜಾತ್ರೆ. ಲೇ ಪಟೇಲ, ಅವಳ ಅಂಗರಕ್ಷಕನಾಗಿ ನಾನು ಇರೋರಿಗೆ ಅದು ನಿನ್ನಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಮಗನೇ. ಹಾಗೇನೆ ಆದ್ರೆ ಒಂದು ವೇಳೆ ಮುಟ್ಟಿದ್ರೆ ಮೆಟ್ಟಿ ಸಿಗಬೇಕಾಗುತ್ತೆ ಮೋಡ. ಸಾಕು, ಬಾಯಿ ಮುಚ್ಚಲೆ ಹುಚ್ಚ ನಾಯಿ. ಇನ್ನೊಂದು ಸಾರಿ ರಾಜೇಶನ ಹೆಸರು ತೆಗೆದ್ರೆ ನಿನ್ನ ನಾಲಿಗೆ ಸೀಳಿ ನರಿ ನಾಯಿಗೆ ಹೊಸದ್ ಬಿಟ್ಟಿನಿ. ಇವನ್ ಯಾರು ಗೊತ್ತಾ? ಗಂಡು ಹುಲಿ. ಗಂಡು ಹುಲಿ? ನಿನ್ನಂತ ಸಾವಿರಾರು ಗಂಡು ಹುಲಿಗಳು ರುಂಡ ಕಳೆದುಕೊಂಡು ನನ್ನ ಪಂಜರದಲ್ಲಿ ನೇಣಗಂಬ ಎಣಿಸುತ್ತಿರುವಾಗ ನಿನ್ನಂತ ಪುಂಡ ಹುಲಿಗೆ ಹೆದರುತ್ತೇನೆ. ಕಂಡೆಯನ್ನು ಮುಂದೆ ಬಂದರೆ ಕೊಂಡ ಹಾಕಿ ಕಂಡಾಡಿ ಬಿಡಬೇಕಾಗುತ್ತದೆ ಮಗನ ಎತ್ತರ. ಚೇಳಿಗೆ ಕೊಂಡಿಯಲ್ಲಿ ವಿಷ, ಹಾವಿಗೆ ಹಲ್ಲಿನಲ್ಲಿ ವಿಷ.
ಆದರೆ ನನಗೆ ಮೈಯ ತುಂಬಾ ವಿಚಾರ. ಗುಂಡು ಎಂಟು ಎದೆಯ ಭಟನಿಗೆ ಗುಂಡಿನ ಬೆದರಿಕೆ ಪಡುವೆಯ ಕಂಡವರ ಮನೆಗೆ ನುಗ್ಗಿ ಉಂಡ್ರು ಮೆರ್ತಿರು. ನಿನ್ನ ಈ ಬಂಡ ದೇವವನ್ನು ವಿಭಾಗ ಮಾಡಿ ನಿನ್ನ ರಕ್ತದ ರಪ್ಪಣೆ ಬಿಟ್ಟಾಗ್ಲಿ ನನ್ನ ಆತ್ಮಕ್ಕೆ ಶಾಂತಿ. ರಕ್ತದ ಅರ್ಪಣೆ ನನಗೇನು? ನೀನು ಸಾಕಿದ ಕೋಲಿಕೆ ಎಂದು ತಿಳ್ಕೊಂಡಿನ ಓ ಮುಟ್ಟಾಳ. ಸಿಂಹದಂತೆ ಎಲ್ಲಿಗೆ ಬಂದು ಶೂರರನ್ನು ಸಂಹಾರ ಮಾಡಿ ರಕ್ತದಲ್ಲಿ ಆಟ ಆಡಿದ ಈ ಶೂರನಿಗೆ ಜೀವದ ಬೆದರಿಕೆ ತೋರಿಸುವೇನೋ ನಾಲಾಯಕ. ಎಲೇ ರಾಜೇ, ಲೇ ರಣೇಡಿ, ನೀನು ಸರ್ಪ ಆದರೆ ನಾನು ಸಂಹಾರ ಮಾಡುವ ಗರಡ ಕಣಲೆ. ಬಡವರ ರಕ್ತ ಅಂದ್ರೆ ನಿನ್ನ ಫ್ಯಾಕ್ಟರಿಯಲ್ಲಿ ತುಂಬಿ ಕೈಬಿಟ್ಟಿ ಸರ ಎಂದು ತಿಳಿದಿರೋನು. ಒಂದಲ್ಲ ಒಂದು ದಿನ ರೊಚ್ಚಿಗದ ರೈತರ ದ್ವೇಷದ ಬಲಿಯಾಗಿ ಆಗ್ತೀಯ, ಎಚ್ಚರಿರ್ಲಿ. ಎಲೇ ರಾಜೇ, ಬಚ್ಚೆಯನ್ನು ನಿನ್ನ ಇಚ್ಛೆಯಂತೆ ಮಾತನಾಡಲು ಬಿಟ್ಟರೆ ಕಚ್ಚಲೆಯಿಂದ ನನ್ನನ್ನು ಕಚ್ಚಲು ಬರುವಷ್ಟು ಕಚ್ಚದೇವನಾದೇನಲೇ ರಾಸ್ಕಲ್. ಅಡೇ ಮಗನೇ, ತಡವಿಲ್ಲದೆ ಕಳಿಸಿ ಬಿಡುತ್ತೇನೆ ನಿನಗೆ ಯಮಲೋಕಕ್ಕೆ. ಲೇ ಪಟೇಲ್, ಬೆಂಕಿ ಜೊತೆ ಸರಸವಾಡಿ ಸಾವು ತಂದ್ಕೊಳ್ಬೇಡ. ನನಗೆ ಎದುರಾದವರು ಯಾರು ಜೀವಂತ ಉಳಿಲಿಲ್ಲ. ಬಾರ್ಲೇ ಗಂಡಸಾಗಿ ಮುಂದೆ ಬಾ. ದೂರು ನಿಲ್ಲ ಮಗನೇ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಪ್ರಾಣ ಪರಲೋಕ ಸೇರುತ್ತೆ. ಅಲ್ಲೋ ಗಣವ್ರೆ, ಅವನು ಬಿಟ್ಟು ಬಿಡ್ರಿ. ಅವನು ಕೊಂದು ಮತ್ತಾಕೆ ಜೈಲಿಗೆ ಹೋಗ್ತೀರಿ. ಜೈಲಿಗೆ ಹೋದರೂ ಚಿಂತೆ ಇಲ್ಲ ಪರಮೇಶಿ. ಮೊದಲು ಇವನು ರಕ್ತದ ಓಕಳಿ ಆಡಲೇಬೇಕು. ಮಗನೇ, ಸಾವಿನ ಬಹುಮಾನ. ಅಯ್ಯೋ ಗಂಗಾ ಗೋಪಿ, ಏನಿತ್ತು ನಿಮ್ಗೆ? ಅಯ್ಯೋ ಚಂಡಾಡ್ರ, ನಮ್ಮ ಯಜಮಾನ್ರು ಬಲಿ ತಗೊಂಡು ಬಿಟ್ರ್ಯಾ? ನಿಮ್ಮನೆ ಸುಮ್ಮನೆ ಬಿಡ್ಲಾರೆ. ನಿಮ್ಮ ಬಂಡವಾಳ ಬಯಲಿಗೆ ಅದು ಕಮ್ಯುನಿಸುವಾಗ ಮಾಡ್ತೀನಿ. ಅಮ್ಮವ್ರಿ, ಚಿಕ್ಕ ಯಜಮಾನ್ರಿಗೆ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗೋ ಬರೋದ್ರೊಳಗೆ ಯಾರು ಯಜಮಾನ್ರಿಗೆ ಗುಂಡು ಹೊಡೆದು ಹೋಗೋ ಬಿಟ್ರು. ಅಯ್ಯೋ ದೇವರೇ, ಇದಂತ ಶಿಕ್ಷೆ ಕೊಡ್ತಿದ್ಯಾ ನೀ ನನಗೆ? ಇದೆಂತ ಶಿಕ್ಷೆ ಕೊಡ್ತಿದ್ಯಾ? ಹುಟ್ಟುತ್ತಲೇ ತಂದೆ ತಾಯಿಯ ಮುಖ ಕಾಣದವಳು ನಾನು. ಅವರ ಪ್ರೀತಿಯಂತೂ ನನಗೆ ಸಿಗಲಿಲ್ಲ. ತಮ್ಮಂದಿರನ್ನು ದೂರ ಮಾಡಿದೆ. ಇವ್ರ ಜೊತೆಗಾದ್ರೂ ನೆಮ್ಮದಿಯಾಗಿ ಇರ್ಬೇಕಂದ್ರೆ ಇವರಿಗಿಂತ ಈ ಶಿಕ್ಷೆ ಕೊಡ್ತಿರ್ವಿಯಲ್ಲ. ನಾನು ಯಾವ ತಪ್ಪು ಮಾಡ್ದಂತ ನನಗಿಂತ ಶಿಕ್ಷೆ ಕೊಡ್ತಿರ್ವಿಯ? ಇವ್ರಿಗೇನು ಆಗುದಿಲ್ಲ. ನೀವು ಧೈರ್ಯ ಬಿಡಬೇಡಿ. ಆಸ್ಪತ್ರೆಗೆ ಹೋಗೋಣ, ಕರ್ಕೊಂಡು ಹೋಗೋಣ. ಅಳಬೇಡ ಗಂಗಾ, ಅಳಬೇಡ. ಇವತ್ತು ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಸಮಯ ಬಂತು. ನನ್ನನ್ನು ಕ್ಷಮಿಸು. ಈ ವಿಷಯವನ್ನು ಗೋಪಿಗ ತಿಳಿಸಬೇಡ. ಅವನು ಓದೋವು ಬಿಟ್ಟು ಬಂದು ಬಿಡ್ತಾನೆ.
ನನ್ನ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಮಾತಾಡಿ ನನ್ನ ಜೊತೆಗೆ ಸ್ವಾಮಿ, ನೀನಾದ್ರಿ ಅಂತ ಮಾತಾಡು ಅಂತ ಹೇಳಿ ಅಮ್ಮವ್ರಿ, ನಿಮ್ಮ ಮನಸ್ಸು ಗಟ್ಟಿ ಮಾಡ್ಕೋರಿ. ಹತ್ತು ಕರೆದರೆ ಸತ್ತು ಹೋದ ಯಜಮಾನರು ಮತ್ತೆ ಬರೋದಿಲ್ಲ. ಬರ್ರಿ, ಸಂಸ್ಕಾರ ಮಾಡೋಣ. ಯಾಕೆ ಇನ್ಸ್ಪೆಕ್ಟರ್? ರಾಜೇಶನ ಕೊಲೆ ಮಾಡೋದಕ್ಕಾಗಿ. ಏನು ಅಣ್ಣ ಪಟ್ಟ ದಣೆನ ನಾನು ಕೊಲೆ ಮಾಡಿದ್ದೀನ? ಇದೆಲ್ಲ ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು. ಈ ಕೊಲೆ ಮಾಡೋದು ನಾನಲ್ಲ, ಈ ರಾಕ್ಷಸರು. ನೋಡಿದ್ರಿ ಆ ಇನ್ಸ್ಪೆಕ್ಟರ್ ನಿಮ್ಮ ಎದುರಿಗೆ ಹೇಗೆ ಮಾತನಾಡುತ್ತಿದ್ದಾನೆ? ಯಾಕಪ್ಪ ಶ್ಯಾಮ್, ಸುಮ್ಮನೆ ನಮ್ಮ ದನವ್ರ ಮೇಲೆ ಅಪರಾಧ ಹೊತ್ತಿಸಿ ಅವರಿಗೆ ಒಂದು ಸೂಳನ್ನು ಸಾಯಿಸಿದಿಲ್ಲ. ಅವರು ಅಂತರ್ದಾಗ ರಾಜಸೇನೆ ಕೊಲ್ತಾರೇನು? ಯಾಕೋ ಬಾಯಿ ಮುಚ್ಚು ನಾಯಿ. ಇದೇ ಪಿಸ್ತೂಲಿಂದ ನನ್ನ ದನಗೆ ಸಾಯಿಸಿಗೆ ಸುಳ್ಳು ಬಗೋತಿಯಾ ದ್ರೋಹಿ? ನೋಡಿದಿರಾ ಇನ್ಸ್ಪೆಕ್ಟರ್ ನಿಮ್ಮ ಎದುರಿಗೆ ಹೇಗೆ ಮಾತನಾಡುತ್ತಿದ್ದಾನೆ? ಇವನಿಗೆ ಬೇಡಿ ಹಾಕಿ ಇವನ ಮೂಗ ಹಿಡಿದರೆ ಎಲ್ಲ ತಾನೇ ಬಗುತ್ತಾನೆ. PC ಅರೆಸ್ಟ್ ಮಾಡ್ರಿ ಇವನನ್ನ. ದಯವಿಟ್ಟು ನನ್ನ ಮಾತು ನಂಬಿ, ದಯವಿಟ್ಟು ನನ್ನ ಮಾತು ನಂಬಿ ಇನ್ಸ್ಪೆಕ್ಟರ್, ನನ್ನ ಮಾತು ನಂಬಿ. ಈ ಕೊಲೆ ಮಾಡೋದು ನಾನಲ್ಲ, ಈ ರಾಕ್ಷಸರು. ಇವನೊಬ್ಬ ಕತ್ರಿ, ಅವನೊಬ್ಬ ಛತ್ರಿ. ಅದು ಎಲ್ಲ ಕೋರ್ಟಲ್ಲಿ ತೀರ್ಮಾನ ಆಗತ್ತೆ. ಮೊದಲು ನಡಿ ಸ್ಟೇಷನ್ಗೆ. ಏನಾಯ್ತಣ್ಣ ನಿನಗೆ? ನೀನ್ ಯಾಕೆ ಅರೆಸ್ಟ್ ಆಗ್ತಾ ಇದೆಯಾ? ರಾಧಾ, ಮೋಸದ ಬಲಕ್ಕೆ ಸಿಕ್ಕಿ ನಾನು ಅಪರಾಧಮ್ಮ, ಅಪರಾಧ. ನೀನು ಅಳಬೇಡ, ನಿನ್ನನ್ನು ಅಮ್ಮವ್ರಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಅಮ್ಮವ್ರೆ, ಇವಳನ್ನು ನಿಮ್ಮ ಉಡಿಯಲ್ಲಿ ಹಾಕಿ ಹೋಗುತ್ತೀನಿ. ಇವಳ ಜವಾಬ್ದಾರಿ ನಿಮ್ಮದು. ಆಯ್ತಪ್ಪ, ಅವಳು ನೋಡ್ಕೊಳ್ತೀನಿ. ನಂದೊಂದು ಮಾತಿದೆ, ನಡೆಸ್ಕೊಡು. ನೋಡಪ್ಪ, ನೀನು ಮಾತ್ರ ಗೋಪಿಗೆ ಈ ವಿಷಯವನ್ನು ಮಾತ್ರ ತಿಳಿಸಬೇಕು. ಒಂದು ಏನಾದ್ರೂ ಗೋಪಿಗೆ ನಿಮ್ಮಣ್ಣರಿಗೆ ಇಂಥ ಸ್ಥಿತಿ ಬಂತು ಅಂತ ನೀನೇನಾದ್ರೂ ಹೇಳಿದ್ರೆ ಅವ್ರು ಟ್ರೈನಿಂಗ್ ಬಿಟ್ಟು ಇಲ್ಲಿ ಓಡೋಡಿ ಬಂದ್ಬಿಡ್ತಾನೆ. ಅವರು ನನ್ನಿಂದ ಮಾತು ತೆಗೆದುಕೊಂಡಿದ್ದಾರೆ. ಈ ವಿಷಯವನ್ನು ಅವ್ರ ಮುಂದೆ ಹೇಳಬೇಡಪ್ಪ. ಅವರು ಬಂದ ಮೇಲೆ ನಾನು ಆಯ್ತಮ್ಮ, ನಾನೀಗ ಬರ್ತೀನಿ. ಲೇ ಪಟೇಲ, ಮೋಸದಿಂದ ಸುಳ್ಳನ್ನು ನನ್ನ ಮೇಲೆ ಆರೋಪ ಹಾಕಿದೆಲ್ಲ, ಇನ್ನಿಲ್ಲ ನಾಳೆ ಜೈಲಿನಿಂದ ಬಿಡುಗಡೆ ಆಗಿ ಬಂದು ನಿನ್ನ ತಲೆ ತಗದಾದ ಅಲ್ಲಿವರೆ ಕಡಿತು ಬಿಡ್ತೇನೆ. ನೀನು ಜೈಲಿನಿಂದ ಬಿಡುಗಡೆಯಾಗಿ ಬಂದರೆ ತಾನೆ ನನ್ನನ್ನು ಬಿಟ್ಟು ಹೋಗ್ಬೇಡಲ್ಲ, ನನ್ನನ್ನು ಬಿಟ್ಟು ಹೋಗ್ಬೇಡ.
ಪೋಸ್ಟ್ ಮಾರ್ಟಮ್ಗೆ ಕಳಿಸಿ. ಎಸ್ ಸರ್. ನೋಡಿದ್ದೀನಿ ರಾಧಾ, ನೋಡಿ ರಾಧಾ, ನನ್ನವ್ರು ನನ್ನ ಕೈ ಬಿಟ್ಟು ಹೋದ್ರು ರಾಧಾ, ನನ್ನವ್ರು ನನ್ನ ಕೈ ಬಿಟ್ಟು ಹೋದ್ರು. ನಿಮ್ಮ ನಾನೇ ಕೈ ಬಿಟ್ಟು ಹೊರಟೋದ. ಆ ದೇವರು ಅದೇ ಅವ್ರ ಈಚೆಗೆ ಸ್ವಂತ ಪರಿಚಿತ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಲಿ? ನನಗೆ ದಿಕ್ ತಪ್ಪದಂಗೆ ಇತ್ತು. ಹಣದಾಶೆಗೆ ಹನುಮಂತನು ಒಂದು ಪಾರಾಗಬೇಕಾದರೆ ವಿಧಿವಶಾತ್ ಪೊಲೀಸರು ಕಣ್ಣಿಗೆ ಬಿದ್ದರೆ ಅನುಭವಿಸಿ ಗಲ್ಲೆ ಶಿಕ್ಷೆಗೆ ಗುರಿಯಾಗಬೇಕು. ಸುಂದರವಾದ ಆರಂಭ ನಡೆದುಕೊಂಡು ತಪಸ್ಸೆ ಕೊಳ್ಳಲೇಬೇಕು. ದಯಾಟನ್ನು ಜೀವ ಉಳಿಸ್ರಿ. ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪ್ರಾಣ ಪರಲೋಕ ಸೇರುತ್ತೆ. ಮಾಡ್ಬೇಡಿ ಸರ್, ನೀವು ಕಾಲಿಗೆ ಬೀಳ್ತೀನಿ. ಯಾರು ನೀನು? ಕೊಲೆ ಪಾತಕ, ಮರ್ಯಾದೆಯಿಂದ ಬಗಳು. ನೀನು ಯಾರಂದು? ಸರ್, ನನ್ನ ಹೆಸರು ರಾಕಿ. ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿ ಮ್ಯಾನೇಜರ್ ಇದ್ದೆ. ಹಣದ ಅಡಚಣ ಗಣಿಕನೊಬ್ಬನು ಹತ್ಯೆಗೈದು ಪೊಲೀಸರು ಕೈಯಿಂದ ತಪ್ಪಿಸ್ಕೊಂಡು ಬಂದಿದೆ. ದಯಟನ್ನು ಜೀವ ಉಳಿಸ್ರಿ. ಸಾಧ್ಯವಿಲ್ಲ. ಉರಿಯುವ ಕಣ್ಣನ್ನು ನಾನೇಕೆ ಬಡ್ಡಿಯಲ್ಲಿ ಕಟ್ಟಿಕೊಳ್ಳಲಿ? ಕಾನೂನಿಗೆ ಒಪ್ಪಿಸಿ ನಿನಗೆ ಸರಿಯಾದ ಶಿಕ್ಷೆ ಕೊಡಿಸುತ್ತೇನೆ. ಅಂದಾಗ ನಿಮ್ಮಂತವರಿಗೆ ಬುದ್ಧಿ ಬರುತ್ತದೆ. ಅಲ್ರಿ ದನಿ, ಬರೀ ನಿಮ್ ಬುದ್ಧಿಯಲ್ಲಿಟ್ಟಿರಿ. ಬೇಡಿ ಬಂದವರನ್ನು ದೂಡಿ ಕಳಿಸಬಾರ್ದು. ನೀವು ಕೇಳಿಲ್ಲೇನ್ರಿ? ಕೊಲ್ಲವರಕ್ಕಿಂತ ಕಾಯವನು ಮೇಲಂತ. ಮೊದಲು ಅವನು ಪ್ರಾಣ ಉಳಿಸಿ ನಿಮ್ಮ ಪ್ರಾಣ ಉಳಿಸಿಕೊಳ್ಳರಿ. ಪರಮೇಶಿ, ನೀನು ಏನು ಹೇಳ್ತಾ ಇದೆಯನ್ನು ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ಅದು ನಿಮಗಷ್ಟೇ ಅಲ್ರಿ, ಆ ದೇವರಿಗೂ ಅರ್ಥ ಆಗಂಗಿಲ್ಲ. ಅಸುರ ಪಟ್ಟರ ಅಪಾಯ ಬರ್ತೈತಿ. ಆ ರಾಜಸನ ಕೊಂದ ವಿಚಾರ ಗೋಪಿಗೆ ಗೊತ್ತಾದ್ರೆ ನಮ್ಮ ಗತಿ ಅಧೋಗತಿ ಆಗ್ತೈತಿ. ಇವನ್ ಇಟ್ಕೊಂಡ್ರೆ ಅವನ ಮ್ಯಾಗ ಚೂ ಬಿಡಾಕ್ ಬರ್ತೈತಿ. ಮುಳ್ಳಿನಿಂದ ತೆಗಿಬೇಕ್ರಿ. ವಾ, ತಲೆ ಅಂದರೆ ನಿನ್ನದೇ ಪರಮೇಶಿ. ಆತುರ ಪಟ್ಟು ಅಪಾಯ ಮಾಡಿಕೊಳ್ಳುತ್ತಿದೆ. ಒಳ್ಳೆ ಐಡಿಯಾ ಕೊಟ್ಟೆ. ಹಾಗಾಗಿ ನಾನು ಹೇಳಿದನ್ನು ಚಾಚಿ ತಪ್ಪದೆ ಪಾಲಿಸಿದರೆ ನಿನ್ನ ರಕ್ಷಣೆ ಅಷ್ಟೇ ಯಾಕೆ, ನಿನ್ನ ಕೇಸನ್ನೇ ಕ್ಲೋಸ್ ಮಾಡಿಬಿಡುತ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಸಾಯ ತನಕ ನಿಮ್ಮ ಸೇವೆ ಮಾಡಿಕೊಂಡಿರ್ತೀನಿ. ಮೆಚ್ಚಿದ ರಾಖಿ ನಿನ್ನ ಮಾತನ್ನು.
ಇಂದಿನಿಂದ ನೀನೇ ನನ್ನ ಬಲಗೈ ಭಂಟ. ಅಷ್ಟೇ ಅಲ್ಲ, ಈ ನನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ತೆಗೆದುಕೋ ಈ ಆರ್ಡರ್ ಅನ್ನು. ಸರ್, ಇದು ಕನಸು ಏನು ನನಸು? ಹಸಿದ್ದು ಬಂದು ಹಣ್ಣಿದ್ರೆ ಹಣ್ಣಿನ ಮರನ್ನು ಕೊಟ್ಟರಲ್ಲ. ನೀವು ಮನುಷ್ಯರಲ್ಲ ಸರ್, ದೇವರು. ಹಾಗಾಕಿ ಹೌದಪ್ಪ ರಾಕಿ, ಹೌದಪ್ಪ ರಾಕಿ, ಇವರೇ ಈ ಊರಿನ ದೇವರು. ಇವರ ಅಪ್ಪನೇ ಇಲ್ಲದೆ ಒಂದು ಹುಲ್ಲಿನ ಕಡ್ಡಿ ಅಳಗೊಡೋದಿಲ್ಲ. ಇವರ ಕೊಟ್ಟಿದ ತೀರ್ಪು, ನೀಡಿದ ತೀರ್ಪು, ಕೊಟ್ಟಿದ ತೀರ್ಪು. ಸಾಕು ಪರಮೇಶಿ, ಹುಡುಗ ಇನ್ನು ಹೊಸವ. ಸುಮ್ಮನೆ ಯಾಕೆ ಹೆದರಿಸುತ್ತೀಯ? ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ದಿನ ಹೊರಗಡೆ ಬರಬೇಡ. ಯಾಕಂದರೆ ಪೊಲೀಸರ ಕಣ್ಣುಗಳು ನಮ್ಮ ಮೇಲಿವೆ. ಹುಟ್ಟಿನಾಗಿದ್ದವ್ರಿಗೆ ಯಾರು ಮುಟ್ತಾರಿ? ಆಮೇನು ಭಯ ಇರೋದಿಲ್ಲೇನ್ರಿ? ನೀನು ಅವನಿಗೆ ಫ್ಯಾಕ್ಟರಿ ತೋರಿಸು, ನಾನು ಬರುತ್ತೇನೆ. ಆಯ್ತ್ರಿ ಗಣಿ. ನಾನೇ ಮಹಾರಾಜನೆಂದು ಮೆರೆಯುತ್ತಿದ್ದೆಲ್ಲ, ಎಲ್ಲಿದೆ ನಿನ್ನ ಪೌರುಷ? ಹಾವಿಗೆ ಹಲ್ಲಿನಲ್ಲಿ ವಿಷ, ಆದರೆ ನನಗೆ ಮೈ ತುಂಬಾ ವಿಷ. ಉಸಿರಾಡಿದರೆ ವಿಷ ಕಾರುತ್ತಾನೆ. ಅರಮನೆಯಂತೆ ಇದ್ದ ನಿನ್ನ ಮನೆಯನ್ನು ಹಾಳು ಮನೆಯನ್ನಾಗಿ ಮಾಡಿ ನಿನ್ನನ್ನು ಹಾಯಾಗಿ ಯಮಲೋಕಕ್ಕೆ ಕಳಿಸಿದೆ. ಇಂದು ನಿನ್ನ ತಮ್ಮ ಗೋಪಿಯನ್ನು ನಿನ್ನ ದಾರಿಗೆ ಕಳಿಸಿ ವಿಶ್ವ ಸುಂದರಿ ಗಂಗೆಯನ್ನು ಹೊತ್ತು ತಂದು ಮುತ್ತ ಕೊಟ್ಟು ಸ್ವರ್ಗದ ಸುಖ ಪಡೆದು ನರಕದ ಬಾಕಲಿಗೆ ನೂರಿದ್ದರೆ ನನ್ನ ಹೆಸರು ನಿನಗೆ ಗೊತ್ತಲ್ಲ. ಪಟೇಲ, ಸ್ವಲ್ಪ ನಿಲ್ಲು ಮಗನೇ. ಮೋಸದ ಜಾಲಕ್ಕೆ ನನ್ನ ಅಣ್ಣನನ್ನು ಸಿಲುಕಿಸಿ ಅನ್ಯಾಯವಾಗಿ ಅವರ ಜೀವನವನ್ನೇ ಬಲಿ ತಗೊಂಡಿಯ ಮಗನೇ. ಹೆತ್ತವರನ್ನು ಕಳೆದುಕೊಂಡು ಕತ್ತಲೆ ಕಾಡಿನಲ್ಲಿ ಕಾಲ ಕಳೆದಿದೆ. ನನ್ನ ಎದೆಯಲ್ಲಿ ಮತ್ತಿಟ್ಟು ಶೇಡಿನ ಜಾಲ ನನ್ನನ್ನು ರಚಿಗೊಪ್ಪಿಸುತ್ತೀಸಿ ಆ ಮಗನೇ. ಇಲ್ಲ ಇಲ್ಲ, ಶೇಡಿನ ಕಿಡಿಯಾಗಿ ಸಿಡಿದಿದ್ದರು ಈ ಗಂಡುಗಣ್ಣಿ ಪರಶುರಾಮನ ಕೈಯಿಂದ ನಿನ್ನನ್ನು ಆ ದೇವರು ಕೂಡ ರಕ್ಷಿಸಲಾರ. ಸತ್ಯದ ಬಾಯಿಗೆ ಬೀಗ ಹಾಕಿ ಕತಿಲಿಂದ ಮೆರೆತಿರುವ ನಿನ್ನ ಪಿತ್ತವನ್ನು ಇಳಿಸಿ ಸತ್ಯ ಮೇಲೆ ಮೆರವಣಿಗೆ ಮಾಡದಿದ್ದರೆ ನಾನು ಗಂಡು ಹುಲಿ ಪರಶುರಾಮನೇ ಅಲ್ಲ. ಅಣ್ಣ, ಹೆತ್ತವರನ್ನು ಕಳೆದುಕೊಂಡು ತಿಪ್ಪಿ ಮೇಲೆ ಬಿದ್ದ ನನ್ನನ್ನು ಹೊತ್ತು ತಂದು ತುತ್ತು ಕೊಟ್ಟು ಬೆಳೆಸಿದೆ. ಆದರೆ ಈ ರಾಮನಿಂದ ಸೇವೆ ಮಾಡಿಸಿಕೊಳ್ಳೋದು ಮೊದಲೇ ನನ್ನಿಂದ ದೂರಾಗಿ ಬಿಟ್ಟಿ ಅಣ್ಣ, ದೂರಾಗಿ ನನ್ನಿಂದಲೇ
ನನ್ನನ್ನು ದೂರ ಮಾಡಿದ ಆ ಕತ್ತಿನ ಮಗ ಪಟೇಲನ ಪ್ರಾಣ ಪರಮಾತ್ಮನ ಪಾದಕ್ಕೆ ಕಳಿಸಿ ಇದೇ ಕೊಂಡಿಂದ ಅವನ ಕತ್ತನ ಕಡಿದು ನಿನ್ನ ಸಮಾಧಿಯ ರಕ್ತವನ್ನು ಅರ್ಪಣೆ ಮಾಡುವೆನಣ್ಣ. ಅಣ್ಣ ನಾನಿನ್ನು ಬರುತ್ತೀನಣ್ಣ. ಇದೇನಪ್ಪ ಇಷ್ಟೋದಾದ್ರೂ ಆ ಲಕ್ಷ್ಮಿನ ದರ್ಶನನ ಇಲ್ಲಲ್ಲ, ಎಲ್ಲಿ ಹಾಳಾಗಿ ಹೋಗ್ಯಾಳೇನೋ. ಅಲ್ಲ ಮೊನ್ನೆ ನನ್ನ ಕಣ್ಣಿಗೆ ಬಿದ್ದಳು, ರಾತ್ರಿನ ಅಕ್ಕಿನ ಕನ್ಸ ಹಗಲೇನ ಅಕ್ಕಿನ ಕನ್ಸ ಬೀಳ್ಗತ್ತಾವ. ಒಂದ್ ನಮೂನಿ ಹುಚ್ಚಿ ಹಿಡ್ದಂಗ ಆಗ್ತೈತಿ ನೋಡ್ರಿ. ಈ ಹುಚ್ಚಿ ಬಿಡಬೇಕಾದ್ರೆ ಲಕ್ಷ್ಮಿನೇ ಬರ್ಬೇಕು. ಇವತ್ತು ಮೊದಲು ಹಿಡಿದು ಕೇಳ್ತೀನಿ ಎಲ್ಲಿ ಹೋಗಿದೆ ಅಂತ. ಯಾರಾದ್ರೂ ನನ್ನ ಕಾಪಾಡ್ರೋ. ಅಲ್ಲೇ ಲಕ್ಷ್ಮಿ ಹಿಂಗ ಕರ ಕಳ್ಕೊಂಡು ಎಮ್ಮೆಂಗ್ ಓದರ್ಕೋತ್ ಹೊಂಟಿವಿ. ಏನಾತಲೇ? ಅಲ್ಲ ನನ್ನ ಕಷ್ಟನ ಯಾರ ಮುಂದೆ ಹೇಳಿ, ನನ್ಗೆ ಯಾರಾದ್ರೂ ಬಂದ ಕಾಪಾಡ್ರೋ. ಅಲ್ಲೇ ಲಚ್ಚಿ ಹಿಂಗ ಅಳ್ಕೋತ ಹೇಳಿದ್ರ ನಂಗೆ ಹೆಂಗ್ ತಿಳಿಬೇಕೆ? ಸ್ವಲ್ಪ ಬಿಡಿಸಿ ಹೇಳು, ಏನಾತು? ಅಯ್ಯೋ ಕಾಶಿ ನೋಡು, ನಿನ್ನೆ ಹಾಲು ಹಾಕಿ ಸಂಧಿ ಹಿಡ್ಕೊಂಡು ಬರಾಕತ್ತಿದ್ನ. ಅಷ್ಟ್ರಾಗ ಇವತ್ತು ಬಂದಲ್ಲ, ಅಲ್ಲಿ ಒಂದು ಕೆಂಪಾನ ಒಂದು ಚೇಳಿತ್ತು. ನವ್ನು ಎಲ್ಲಿದ್ ಬಂತು ಏನೋ, ಕಡಿಬಾರ್ದಾಗ ಜಾಗದಾಗ ಕಡದೈತಿ. ದಯವಿಟ್ಟು ನನ್ನ ಜೀವ ಉಳಿಸು ಕಾಶಿ. ಅಳಬೇಡ ಲಚ್ಚಿ, ಸ್ವಲ್ಪ ತಡ್ಕೋ. ನನ್ನ ಹತ್ತರ ಹಾವು ಆರ್ಸವ ಕೊಟ್ಟು ಬೇರೈತಿ. ಅದನ್ನ ತೇಳ ಕಡದ ಜಾಗಕ್ಕ ತಿಕ್ಕಿ ಹಚ್ಚಿದ್ರ ವಿಷ ಇಳ್ದು ಹೋಗ್ತೈತಿ. ವಿಷ ಇಳ್ದು ಹೋಗ್ತೈತಿ? ಹೌದೇನು? ಹಂಗಾರ ತೆಗೆದು ಬಿಡು ನಿನ್ನ ಬೇರ, ಮೊದಲು ಹಚ್ಚಿ ಬಿಡು, ತಡ್ಕೊಳಕ ಆಗುವಂತ ನನಗ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಎಲ್ಲಿ ಕಡ್ದೈತಿ ಹೇಳ? ಅಲ್ಲಿ ತಿಕ್ಕಿ ಹಚ್ತಿ ನೋಡು. ಅಂಗಾಲಿ ಕಡ್ದೈತಿ, ಅಂಗಾಲಿಗೆ ನೋಡಿ, ಜಲ್ದಿ ಹಚ್ಚಿಬಿಡು. ಆಗುವಂತ ನನ್ನ ಜೀವ ಉಳಿಸಿ ಬಿಡು. ವಿಷ ಹೇಳ್ತಾನ ಲಚ್ಚಿ? ಇಲ್ಲ, ವಿಷ ಹೇಳದಿಲ್ಲ. ಮಲಾಮೈತೇನ್ರಿ? ಅಲ್ಲ, ಸ್ವಲ್ಪ 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 ಇಳಿಯಾಕತ್ತೈತಿ, ಇನ್ನೊಂದ್ ಚೂರು ಹಚ್ಚಿ ಬಿಡಲ್ಲ. ಮಲಾಮೈತೇನ್ರಿ? ಟೂಬ್ ಐತಿ. ಈಗ ಹೆಂಗೈತಿ? ಈಗ ಪೂರ್ತಿ ವಿಷಯ ಹೇಳ್ತ ನೋಡಪ್ಪ. ಜೀವ ಬಾಯಿಗೆ ಬಂದಂಗಾಗಿತ್ತು. ನನ್ನ ಜೀವ ಉಳಿಸಿ ಪುಣ್ಯ ಕಟ್ಕೊಂಡಿ ಕಾಶಿ, ನೀ ಪುಣ್ಯ ಕಟ್ಕೊಂಡಿ. ನಾ ಪುಣ್ಯ ಮಾಡಕ್ಕೆ ಹಾ ಲಚ್ಚಿ, 2 ದಿನ ಆತು, ಯಾಕೆ ಬೆಟ್ಟಿನೇ ಆಗಿಲ್ಲ ಲಚ್ಚಿ. ಇದ್ರಾಗ ಏನು ಪುಣ್ಯ ಬತ್ತೆ? ನೀನು ಸತ್ತರ ನಾ ಉಳಿತೇನು? ಹಾ ಲಚ್ಚಿ, 2 ದಿನ ಆತು, ಯಾಕೆ ಮೊಸರು ಮಾರಾಕ್ ಬರ್ಲಿಲ್ಲ? ಮಾರಾಯ, ಅದ್ರದೊಂದು ದೊಡ್ಡ ಕತ್ತಿನೇ ಐತಿ. ನಿನ್ ಮುಂದೆ ಏನ್ ಹೇಳ್ಬೇಕು? ಮೊನ್ನೆ ರಾತ್ರಿ ಏನ್ ಮಾಡೀನಿ, ಹಾಲು ಕಾಸಿ ಹೆಪ್ಪ ಹಾಕಿ ಗಾಡಿ ಮ್ಯಾಗ ಇಟ್ಟಿದ್ದೆ. ಇವನವನು ತುಡುಗು ಸುಳಿ ಮಗನ ಬೆಕ್ಕ ಬಂದು ಹಾಲೆಲ್ಲ ಕುಡಿದು ಹೋಗಿ ತರಕ ಮಾಡಿಲ್ಲ. ಯಾಕೆ ಲಚ್ಚಿ, ಹಾಲಿನ ಅಯ್ಯೋ ಕಾಶಿ, ಹಾಲಿನಾಗ ಚೆನ್ನಾಗಿ ಅರ್ಬಿ ಮುಚ್ಚಿನ ಇಟ್ಟಿದ್ದೆ. ಆದ್ರ ಇವನವನ ಭಯಂಕರವಾದ ಒಂದು ಗಾಳಿ ಬಿಟ್ಟಿದ್ದ. ಆ ಗಾಳಿಗೆ ಅರ್ಬಿ ಹಾರಿ ಹೋಗೈತಿ. ಯಾ ತುಡುಗಬೇಕ ಹಾಲು ಕುಡ್ದು ಹೋಗೈತಿ. ಅಬಾಬಾಬಾಬಾ, ಭಯಂಕರ ಬೆಕ್ಕೈತಪ್ಪ. ಇವತ್ ರಾತ್ರಿ ಬಂದು ಒಂದು ಕಟ್ಟ್ಯಾಕು. ಏನು ಬೆಕ್ಕ ಒಂದು ಬುದ್ಧಿ ಕಲ್ಸಾನೆ. प्रेमावर वर लगे तुझे, आता मन भर लगे तुझे,
वरलग तुझं आता मन भरलग तुझं आकार कर्ज तुझं म्हणती करणार मला आकार कर्ज तुझं म्हणती करणार मला पाकरा आजाद केलं तुला पाकरा आजाद केलं तुला वरवरला रे तुझं आता मन भरलग तुझं वरवरला तुझं आता मन भरलग ನೀವೆಲ್ಲ ಮಹಾರಾಷ್ಟ್ರ ಐತಂತ ಬರೇ ಮರಾಠಿನ ಎಬ್ಸಾಕತ್ತೀರಿ ನಾ ಎಬ್ಸ್ತೀನಿ ಕೇಳಿ ನಮ್ಮ ಹುಡುಗರಿಗೆ ಹುರುಪು ಬರೋಂಗ ಟಮಾಟಿ ಕೆಂಪು ಕೆಂಪ ಮಹಾರಾಷ್ಟ್ರ ಇದ್ರು ಇಲ್ಲಿ ಕರ್ನಾಟಕದ ಹವಾ ಆಯ್ತು ಗೆಳತಿ ನಿನ್ನ ಜಾತ್ಯಾಗ ನನ್ನ ತಂತಿ ಗೆಳತಿ ನಿನ್ನ ಚಂದ್ಯಾಗ ಗೆಳತಿ ನಿನ್ನ ಚಂದ್ಯಾಗ ಶೃಂಗಾರ ಮಾಡಲಿ ಮುಟ್ಟಿಲ್ಲ ಗಂಡನ ಮಂಜ ಓಡಿಲ್ಲ ಒಂದು ದಿವಸ ಮೈಲಿಗೆ ಮಾಡಿ ನನ್ನ ಮನಸ ಮಾಡಲೆಲ್ಲ ಗೆಳೆಯ ಮೋಸ ಮಾಡಲೆಲ್ಲ ಗೆಳೆಯ ಮೋಸ ಹೌದು ನಾನಲ್ಲೋ ಎಂಜಲ ಎಡಿಯ ಹೇಳಬೇಡ ನಮ್ಮದ ಸುಳ್ಳ ಕರುವುದಿಲ್ಲ ಹೊಸದಾಗಿ ಹೋಗ್ಯಾಲ ಹೇಳಿರ ಗೆಳತಿ ನಮ್ಮ ಬಳ ಮಂದ್ಯಾಗ ಹೆಂಡತಿ ಗಂಡನ ಬಳ ಈ ಪ್ರೀತಿ ಐತಿ ಘೋರ ನೀವು ಕುಬೇರ ಈ ಪ್ರೀತಿ ಐತಿ ಘೋರ ಪ್ರೀತಿಯಲ್ಲಿ ನೀವು ಕುಬೇರ ಸಿರಿತನವು ನಮ್ಮಿಂದ ದೂರ ಯಾರ ಮಾತಕ್ಕೆ ನನ್ನ ಮರದಿ ಸಾಕಾಗಿರೋ ಗೆಳೆಯ ನನ್ನ ಪ್ರೀತಿ ಯಾರ ಮಾತಕ್ಕೆ ನನ್ನ ಮರದಿ ಸಾಕಾಗಿರೋ ಗೆಳೆಯ ನನ್ನ ತಾಳಿ ಕಟ್ಟಿ ಕಟ್ರಿ ತಾಳಿ ಬಿಡ್ಬೇಕು ಕಟ್ಟಂತಿ ಕೊರಳಿಗ ತಿನ್ನಕ ಕೂಳಗತಿ ಇಲ್ಲ ನನಗೆ ಯಾವತ್ತು ಪಾಪ ಹಂಗ್ ಮಾಡ್ಬೇಡ ಯಾವತ್ತು ತಾಳಿ ಕಟ್ಟಂತಿ ಕೊರಳಿಗ ತಿನ್ನಕ ಕೂಳಗತಿ ಇಲ್ಲ ನನಗೆ
ಕಡಿತೀರಲ್ಲ ಯಾಕ್ಲೇ ಪಿಂಡ್ರಿಕ ನನ್ನ ಕಡಿತೀರಿ ಬಗಲಾಗೇನ ಹಲ್ಲು ಬಂದಾವ ಏನು ಲೇ ಯಾರ್ಲೇ ನೀನು ಸರಿ ಇಲ್ಲ ಒಂಚೂರು ಸರಿ ಅದು ಹಂಗಲ್ರಿ ಲಚ್ಚಿಗೆ ನೀವು ಮಾವ ಅಂದ್ರ ನಂಗ ಅಣ್ಣ ಆಗಿಲ್ಲನ್ರಿ ಒಟ್ಟು ನನ್ನ ದೌಡ್ ಮದ್ವಿ ಮಾಡಿ ಬಿಟ್ರ ಪುಣ್ಯ ಬರ್ತೈತ್ ನೋಡ್ರಿ ಅಪ್ಪರ ಮಕ್ಕಳ ಅಲ್ಲ ಕೊಂಕಣ ಸುತ್ತಿ ಮತ್ತ ಮೈಲಾರಕ ಬರಾಕತ್ತಿರಲ್ಲ ಏ ಯಾರ್ಲೇ ಮಗನ ಹೆಣ್ಣೆ ಯಾರು ಏ ಹಳೆ ಹುತ್ತ ಅವಳನ್ ದ್ರೌಪದಿ ಏನ್ಲೇ ಇಬ್ರನ್ ಲಗ್ನ ಆಗಾಕ ಇವಳು ಎಂದೆಂದು ನನ್ನ ಹೆಂಡತಿ ಮೊದಲು ಜಾಗ ಖಾಲಿ ಮಾಡಿವಿಂದ ಮನಿಗ್ ಹೋಗ್ಬೇಕಾಗೈತಿ ಮುಂಜಾನೆ ಎಲ್ಲ ಮನೆಗೆಲ್ಲ ಮುಗಿಸ್ಲೇ ಬಂದಿದ್ವಿ ನಾವು ನೀವೇನ್ ಹೆದರ್ತೀವಳ ಅದು ಯಾವಲೇ ಪ್ರೇಮ್ ಪರೀಕ್ಷೆ ನೋಡ ಮೊದಲ ನೀವಿಬ್ರು ಬಾಯಿ ಮುಚ್ಚ್ರಿ ನೋಡು ನನ್ನ ಇಬ್ರು ಮಂದಿ ಹಂಚ್ಕೊಂಡ್ ತಿನ್ನಕ ನನ್ನ ಏನ ಬಜಾರ್ದಾಗ ಮಾರೋ ಹಣ್ಣಂತ ತಿಳ್ಕೊಂಡ್ರೇನು ಇಲ್ಲ ನಿನಗೆ ಕಡಿ ಸೀಳ್ತು ನೀ ನನ್ನ ಕಡಿ ಕೇಳು ನಿನಗ ತುಕಡಿ ಮಾಡಿ ಕಡ್ದು ಹಾಕಿ ಹೋಗಿನ ನನಗ ನೀವಿಬ್ಬರದಾಗ ಒಬ್ಬರು ಲಗ್ನ ಆಗ್ಬೇಕಂದ್ರೆ ನನ್ನ ಪರೀಕ್ಷೆದಾಗ ನೀವು ಪಾಸ್ ಆಗ್ಬೇಕು ಅಂದ್ರೆ ನಾನು ಇಬ್ಬರದಾಗ ಒಬ್ಬರು ಮದುವೆ ಆಗ್ತೇನೆ ಇದು ಯಾವ ಪ್ರಶ್ನೆ ದೌಡ್ ಹೇಳು ತಡ ಮಾಡ್ಬೇಡ ಬೇಕಾದ್ರೆ ಕುಸ್ತಿಯಲ್ಲೇ ಬೀಳಲಿ ಅಪ್ಪಿ ಜಾಗ ತಪ್ಪಿತ್ತು ಮತ್ತ ಕೇಳಿಬಿಡ ಅವ ಹೊಡ್ಕೊಂಡ ನೀ ಹೊಡ್ಕೊಳಂಗಿಲ್ಲ ಏನು ಸಣ್ಣ ಹೋದನ ಎತ್ತು ನಿನ್ನ ಗಾಂಡೀವ ಇದ್ರ ಬಿಚ್ಚಬೇಕಲ್ಲ ಅವ ಕೇಳ ಪ್ರಶ್ನೆ ನೋಡಿಲಿ ಕೆರಿ ತುಂಬ ಕುರಿ ಹೆಜ್ಜೆ ಏನು ಅದೇನ್ ದೊಡ್ಡ ಪ್ರಶ್ನೆ ಅದು ಕುರಿ 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 ಅಲ್ಲ ಹೊತ್ತು ಮರಿ ಕುರಿ ಅಲ್ಲಲೇ ಅದು ನಾರಿ ನಾರಿ ಅದು ಅಲ್ಲ ಸೋತ್ರ ಇಬ್ರು ಮೂವರಂದ್ರು ನಾವ್ ಹಾಗೆ ಸೋಲಾ ಮಕ್ಕಳಲ್ಲ ಮತ್ತೆ ಹೇಳ ತಿಂಡಿದ್ರು ಹೇಳದ್ರ ಉತ್ತರ ಇಲ್ಲ ಅನ್ನಂಗಿಲ್ಲ ಹೇಳು ಸೋತ್ರ ಸೋತ್ರ ಸೋಲಬೇಕು ನಿನಗೂ ಗೊತ್ತಿಲ್ಲ ನೀನು ಸೋತೆ ಹೇಳ ಕೆರಿ ತುಂಬಾ ಕುರಿ ಹೆಜ್ಜೆ ಅಂದ್ರ ಮುಗುಲ್ ಮೇಲೆ ಚುಕ್ಕಿ ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ವಲ್ಲಣ್ಣ ಈಗ ಗೊತ್ತಾಗ್ತಲ್ಲ ಅಣ್ಣ ಆ ಲಚ್ಚಿ ಎಲ್ಲ ನಿಂದೆ ತುಕ್ಕಿ ಮಾಡಿದಲ್ಲ ನನಗೆ ಧಕ್ಕಿ ಆ ಲಚ್ಚಿ ಆಗಬೇಡ ಹುಚ್ಚಿ ಮೊದಲ ಕೈ ಹಿಡಿದು ಕುಣಿ ಬಾ ಬಾಯಿ ಮುಚ್ಚಿ ಹೋದ್ರಿ ನೀವು ಈ ಸಮಾಜದಲ್ಲಿ ನಾನು ಅದೇ ಬಾಳ್ಬೇಕು ಕೋಪಿಗೆ ನಾನೇನಂತ ಉತ್ತರ ಕೊಟ್ಟೆ ಯಾಕ್ರಿ ನನಗೆ ಬಿಟ್ಟು ಹೊರಟು ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ರೀ ನನ್ನನ್ನು ನಿಮ್ಮ ಹತ್ರ ಕರ್ಕೊಂಡು ಬಿಡಿ ನನ್ನನ್ನು ನಿಮ್ಮ ಹತ್ರ ಕರ್ಕೊಂಡು ಬಿಡಿ ನಿಲ್ಲು ಗಂಗಾ
ನೀವು ಬಂದ್ಬಿಟ್ರ ಎಲ್ಲಿದ್ದೀರಾ? ಹೌದು ಗಂಗಾ, ಬಂದೆ. ಏನ್ ಹೇಳ್ತಾ ಇದ್ದೀಯ ನೀನು? ನೀನು ನನ್ನ ಬಳಿಗೆ ಬಂದರೆ ನನ್ನ ಗೋಪಿ ತಬಲಿಯಾಗೋನು ಬಿಡ್ತಾನೆ ಗಂಗಾ, ತಬಲಿಯಾಗಿ ಬಿಡ್ತಾನೆ. ಅವನನ್ನು ಏನು ಅರಿಯದು, ಹಸುಗುಸು ಸಮಾಧಾನ ಮಾಡ್ಕೋ ಗಂಗಾ. ಕಣ್ಣೀರು ಹಾಕಬೇಡ, ನನ್ನನ್ನು ಕ್ಷಮಿಸಿ ಬಿಡು ಗಂಗಾ. ಸ್ವಾಮಿ, ಆಯ್ತು ಸ್ವಾಮಿ, ಆಯ್ತು. ನಾನು ಬದುಕಿ ಬಾಳ್ತೀನಿ, ಆದ್ರೂ ನನ್ನ ಬದುಕಬಾರ್ದು ಅಂತ ಅನಿಸಿದ ಮೇಲೆ ನನ್ನನ್ನು ನೀವು ಕರ್ಕೊಂಡು ಬಿಡ್ತೀರಾ? ನನ್ನನ್ನು ನೀವು ಕರ್ಕೊಂಡು ಬಿಡ್ತೀರೇನು? ಗಂಗಾ, ಅಣ್ಣ ಎಲ್ಲಿ ಅಂತ ಕೇಳಿದರೆ ಅವರೆಲ್ಲೂ ಹೋಗಿಲ್ಲ. ಈ ಮನೆಗೆ ಪ್ರತಿಯೊಂದು ವಸ್ತುವಿನಿದ್ರು ಹೇಳು ಗಂಗಾ. ಚೆನ್ನಾಗಿ ಓದಿ ಉದ್ಯೋಗ ಪಡಿ ಎಂದು ಹೇಳು. ಆಯ್ತು ರೀ, ಹೇಳ್ತೀನಿ, ಎಲ್ಲವನ್ನೂ ಹೇಳ್ತೀನಿ. ಹೋಗ್ಬಿಟ್ರ ಯಾವ ರೀತಿಯಾಗಿ ಅವನಿಗೆ ಸಮಾಧಾನ ಹೇಳಲಿ? ನಾನು ಎಂತ ಶಿಕ್ಷೆಗೆ ಗುರಿ ಮಾಡಿದ್ರಿ ನನ್ನ? ಜೀವನ ಅತ್ತಿಗೆ, ನನಗೆ ಸರ್ಕಾರಿ ನೌಕರಿ ಸಿಗುತ್ತತ್ತಿಗೆ. ಅಣ್ಣ ಹೇಳಿದಂತೆ ಚಿನ್ನದ ತಾಳಿ ಸಿಹಿ ತಂದಿದೆ ಅತ್ತಿಗೆ, ತಗೊಳ್ಳಿ ಅತ್ತಿಗೆ. ಗೋಪಿ, ನಿಮ್ಮ ಅಣ್ಣನೇ ನನ್ನಿಂದ ಬಹುದೂರ ಹೊರಟು ಹೋಗಿರುವಾಗ ಆ ತಾಳಿಗೂ ಈ ಕೊರಡಿಗೂ ಯಾವುದೇ ರೀತಿ ಸಂಬಂಧ ಇಲ್ಲಪ್ಪ, ಯಾವುದೇ ರೀತಿ ಸಂಬಂಧ ಇಲ್ಲ. ಅತ್ತಿಗೆ, ಏನಾಯ್ತು ನನ್ನ ಅಣ್ಣನಿಗೆ? ಬೇಗ ಹೇಳು, ಏನಾಯ್ತು ಅತ್ತಿಗೆ? ಗೋಪಿ, ಏನಂತ ಹೇಳು, ಏನಂತ ಹೇಳಿ? ಆ ವಿಧಿ ಕೈ ಸಿಕ್ಕು ನಿಮ್ಮಣ್ಣ ಕೊಲೆಗಾವತಿ ಹಾಕ್ಬಿಟ್ರಪ್ಪ. ನಮ್ಮನ್ನು ಬಿಟ್ಟು ಬಹುದೂರ ಹೊರಟೋಗ್ಬಿಟ್ರು. ಅಣ್ಣ 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 ಅಣ್ಣ, ತಮ್ಮನ ಬಾಳು ಕಣ್ಣ ತೆರೆಯುವ ಮುಂದನೆ ಕಣ್ಣ ಮೆರೆಯಾಗಿ ಹೋದೆ ನಾನು. ಅಯ್ಯೋ ವಿಧಿ, ನನ್ನ ಅಣ್ಣನನ್ನು ಬಳಿ ತಗೊಳ್ಳೋಕ್ಕಿಂತ ಮೊದಲು ನನ್ನನ್ನು ಬಳಿ ತಗೊಳ್ಕೋಬೇಡ್ರಿ. ಅಣ್ಣ, ನಾನಿನ್ನೆ ಬದುಕಲ್ಲ ಅಣ್ಣ, ನಾನಿನ್ನೆ ಬದುಕಲ್ಲ. ಗೋಪಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಪ್ಪ. ನಿನ್ನ ಪರಿಸ್ಥಿತಿ ನನ್ನ ಕಣ್ಣಿಂದ ನೋಡೋದಕ್ಕೆ ಆಗುದಿಲ್ವೋ? ಸಮಾಧಾನ ಮಾಡಿಕೋ. ನೋಡು, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ? ನಾನಿದ್ದೀನಪ್ಪ, ನಿನ್ನ ತಾಯಿಯಾಗಿ ನಾನಿದ್ದೀನಲ್ಲ. ಹೇಗೆ ಸಮಾಧಾನ ಮಾಡಿಕೊಳ್ಳಿ ಅತ್ತಿಗೆ, ಹೇಗೆ ಸಮಾಧಾನ ಮಾಡಿ? ಚಿನ್ನದಂತ ಅಣ್ಣನನ್ನು ಕಳೆದುಕೊಂಡು ನಾನು ಕಣ್ಣು ಕಳೆದುಕೊಂಡು ಕುರುಡನಂತನಾಗಿದ್ದೇನೆ. ನನ್ನ ಹೆತ್ತವರು ಮಣ್ಣ ಪಾಲಾಗಿ ಹೋದ್ರು. ಗೋಪಿ, ಏನ್ ಹೇಳ್ತಾ ಇದೆಯೋ? ಹೌದು ಅತ್ತಿಗೆ, ಅನಾಥನಾಗಿ ಬಾಳಿದ ನಿನ್ನ ಬಾಳಿಗೆ ಬೆಳಕು ನೀಡಬೇಕಂದ್ರೆ ನೀವು ಬಂದೇ ಆದ್ರಿ. ನನ್ನ ವಿದ್ಯಾಭ್ಯಾಸ ನಿಲ್ಲಬೇಡದೊಂದು ನೀವು ನಿಮ್ಮ ಮಾಂಗಲ್ಯ ಮಾಡಿಕೊಂಡು ವಿಧವೆ ಆದ್ರಿ. ನನ್ನಂತ ಪಾಪಿ ಬದುಕಬಾರ್ದು ಅತ್ತಿಗೆ, ನಾನು ಸಾಯಬೇಕು. ಹಾಗೆ
ಮೇಲೆ ಮಾತಾಡ್ಬೇಡವು, ಹಾಗೆಲ್ಲ ಮಾತಾಡಬೇಡ. ನೋಡು, ನೀನು ಸತ್ತರೆ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆಯೇನು? ನಾನೀಗ ನಿಮ್ಮ ಅಣ್ಣನನ್ನು ಕಳೆದುಕೊಂಡು ನಾನು ಸತ್ತು ಹೋಗ್ಬಿಟ್ಟಿದ್ದೀನಿ. ನಿನಗೇನಾದ್ರೂ ಆದ್ರೆ ನಾನು ನಿಜವಾಗಿ ಸತ್ತು ಹೋಗ್ಬಿಡ್ತೀನಪ್ಪ. ದಯವಿಟ್ಟು ಮಾತಾಡಬೇಡ. ನೋಡು, ಆ ದೇವರು ನನ್ನ ಹಣೆ ಬರದಲ್ಲಿ ಇದೇ ರೀತಿ ಕಷ್ಟ ಕೊಟ್ಟಿದ್ರೆ ಯಾರನ್ನು ಮಾಡೋದಕ್ಕೆ ಸಾಧ್ಯವಿದೆ? ಅತ್ತಿಗೆ, ಅಣ್ಣ ಸತ್ತು ಸುದ್ದಿ ನನಗೆ ಹೇಳದೆ ಯಾಕೆ ಮುಚ್ಚಿ ಇಟ್ಟಿರಿ? ನಾನೇನು ತಪ್ಪು ಮಾಡಿದೆ ಹೇಳ್ರಿ ಅತ್ತಿಗೆ. ಕ್ಷಮಿಸಪ್ಪ, ಕ್ಷಮಿಸಿಬಿಡು. ನೋಡು, ಈ ವಿಷಯ ಏನಾದ್ರೂ ನಾನಿನ ಮುಂದೆ ಹೇಳಿದ್ರೆ ಎಲ್ಲ ನೀನು ಎದೆ ಹೊಡ್ಕೊಂಡು ಅದು ಅಲ್ಲದೆ ನಿನ್ನ ಟ್ರೈನಿಂಗ್ ಶುರು ಆಗಿತ್ತಲ್ಲ, ನಿಮ್ಮಣ್ಣ ಕೂಡ ನನ್ನಿಂದ ಮಾತು ತೆಗೆದುಕೊಂಡಿದ್ರು. ಗೋಪಿಗೆ ಈ ನನ್ನ ವಿಷಯ ಹೇಳ್ಬೇಡ ಅಂತ. ಅದಕ್ಕಾಗಿ ನಾನು ಸುಮ್ಮನಿದ್ದೆ. ನನ್ನನ್ನು ಕ್ಷಮಿಸಿ ಬಿಡಪ್ಪ. ಅಣ್ಣ ಅಣ್ಣ ಕೊನೆಗೆ ನನ್ನನ್ನು ಬಿಟ್ಟು ಬಾರದ ಲೋಕಕ್ಕೆ ಹೋಗಿ ಬಿಟ್ಟಿದೆ ನನ್ನ ಅಣ್ಣ. ನೀನು ಹೇಳಿದಂತೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ನೌಕರಿ ಪಡೆದು ಚಿನ್ನದ ತಾಳಿ ಸಿಹಿ ತಂದರೆ ಆ ಸಂತೋಷವನ್ನು ಕಾಣದೆ ನಮ್ಮನ್ನು ಬಿಟ್ಟು ದೂರ ಹೋಗೋದು ಬಿಟ್ಟಿದೆ ನಾನ. ಅಯ್ಯೋ ವಿಧಿಯೇ, ಕೊನೆಗೂ ನಿನ್ನ ಕೇವಾಡ ತೋರಿಸಿದೀಯಾ? ಶಾಂತನಾಗಪ್ಪ, ಶಾಂತನಾಗು. ಮೀಚುವುದ ಮಾತಿಗೆ ಚಿಂತಿಸಿ ಫಲವಿಲ್ಲಪ್ಪ. ಶಾಂತಿ ಶಾಂತಿ ಇನ್ನೆಲ್ಲಿ ಅತ್ತಿಯ ಶಾಂತಿ ಅತ್ತಿಗೆ? ನನ್ನ ಅಣ್ಣನನ್ನು ನಡು ಬೀದಿಯಲ್ಲಿ ಕತ್ತರಿಸಿದವರು ಕೊಲೆಗಾರ ಯಾರು ಹೇಳು? ಅವರು ರುಂಡೆ ಚೆಂಡಾಡಿ ಅದೇ ರಕ್ತದಿಂದ ನಿನ್ನ ಪಾದಕ್ಕೆ ಕೇಳಿಸ್ತೇನೆ ಅತ್ತಿ. ನನ್ನ ಹಣೆಗೂ ಸತ್ಯ. ಬೇಡು, ನಿಮ್ಮ ಅಣ್ಣ ಕೂಡ ಇದೇ ರೀತಿ ಹಠ ಮಾಡಿದ್ರು. ಹಠ ಮಾಡಿ ಅನ್ಯಾಯದ ವಿರುದ್ಧ ಹೋರಾಡ್ತೀರಂತ ಹೋದ್ರು. ಆ ನೀಚರು ಶಿಕ್ಷೆ ಕೊಟ್ಬಿಟ್ರು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕ್ಬಿಡ್ತೀನೋ, ನಾನು ಎದ್ದು ಸತ್ತಾಗ್ಬಿಡ್ತೀನಿ. ನೋಡಪ್ಪ, ನಿಮ್ಮ ಅಣ್ಣನ ಆಸೆ ಇದೆ, ನೀನು ಚೆನ್ನಾಗಿ ಓದ್ಬೇಕು, ನೀನು ದೊಡ್ಡ ಸಾಹೇಬ್ರಾಗ್ಬೇಕು ಅಂತ. ದಯವಿಟ್ಟು ಆ ನಮ್ಮ ಆಸೆ ನೀನು ಮಣ್ಣು ಮಾಡಬೇಡಪ್ಪ, ಮಣ್ಣಾಗಿಸಬೇಡ. ಅತ್ತಿಗೆ, ನನ್ನ ಅಣ್ಣನಿಗೆ ನಡು ಬೀದಿಯಲ್ಲಿ ಕತ್ತರಿಸಿದ ಕೊಲೆಗಾರ ಯಾರು? ಆ ಕತ್ತೆ ಯಾರು? ಆ ಕೊಲೆಗಾರನ ಕತ್ತೆ ಹಾಕದೆ ಸುಮ್ಮನೆ ಬಿಡ್ಬೇಕಮ್ಮ. ಬೇಡಪ್ಪ, ಆ ಹಠ ಹಿಡಿಬೇಡಪ್ಪ. ಎಲ್ಲದಕ್ಕೂ ಆ ದೇವರಿದ್ದಾನೆ. ದೇವರು ದೇವರು ಎಲ್ಲಿದ್ದಾನೆ? ಆ ನಿನ್ನ ಹಾಳ ದೇವರು. ಆ ದೇವರು ಇರಬೇಕಾದ್ರೆ ನೀ ಏಕೆ ವಿಧಿ ಆಗುತ್ತಿದೆ? ಯಾಕೆ ತಪ್ಪಲಿ ಆಗುತ್ತಿದೆ? ಆ ದೇವರಿರೋದು ನಮ್ಮಂತ ಅತ್ತಿಗೆ ಹೊತ್ತು ಹೊಂಟರು ಗೋಮುಖ ವ್ಯಾಘ್ರ ಬೆನ್ನಲ್ಲಿ ಕಾವಲಿದ್ದಾನೆ ಆ ನಿನ್ನ ದೇವರು. ಅವನ್ ಯಾರು ಹೇಳು ಅತ್ತಿಗೆ? ಕೊಲೆಗಾರ. ಇಲ್ಲಾದ್ರೆ ಅಣ್ಣನ ಮೇಲೆ ಆಣೆ. ಹೇಳ್ತೀನಪ್ಪ, ಅವನೇ ಅಪ್ಪ ನಮ್ಮ ಜೀವಕ್ಕೆ ವೈರಿ ಆಗಿರುವ ಈ ಊರಿನ ಶ್ರೀಮಂತ ಪಟೇಲ. ಲೇ ಪಟೇಲ, ಕೊನೆಗೆ ನಿನ್ನ ಕೇವಲ ತೋರಿಸ್ಕೊಂಡಿ ಆ ಮಗನೇ. ಅಂದು ನನ್ನ ಅತ್ತಿಗೆ ಹೇಳಿದ ಒಂದೇ ಮಾತಿಗಾಗಿ ಜೀವ ಭಿಕ್ಷೆ ನೀಡಿದೆ. ಇಂದು ಯಾವ ಆಟಗಳನ್ನು ಅಡ್ಡ ಬಂದರೂ ಸರಿ, ನಿನ್ನ ರುಂಡವನ್ನು ಮುಂಡ ಬೆನ್ನ ಪರಿಸಿ ನನ್ನ ಅಣ್ಣನ ಸಮಾಧಿಗೆ ರಕ್ತ ತೇಲ ಅಭಿಷೇಕ ಮಾಡುತ್ತೇನೆ. ಇದು ನನ್ನ ಆಣೆಗೂ ಸತ್ಯ. ಗೋಪಿ, ನಿನಗೆ ಸರ್ಕಾರಿ ನೌಕರಿ ಸಿಗ್ತೇನೋ? ನಿಮ್ಮ ನನಗೆ ಅದೆಂಥ ಆಸೆ ಇತ್ತು. ಅವರೇನಾದ್ರೂ ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರು, ಅದೆಷ್ಟು ಸಂತೋಷ ಪಡ್ತಿದ್ರು. ನೋಡಪ್ಪ, ಅವರ ಆಸೆ ಅಂತೆ ಒಂದು ಕೆಲಸ ಮುಗಿದು ಹೋಗಿದೆ. ಈಗ
ನೀನು ಯಾವ್ದಾದ್ರೂ ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡ್ಕೊಂಡ್ ಬಿಡಪ್ಪ. ಹತ್ತಿಗೆ ಸತ್ತು ಹೋಗಿದ ಸಮಾಜದ ಬಗ್ಗೆ ಮತ್ತ್ಯಾಕೆ ಮಾತಾಡ್ತೀಯಮ್ಮ? ಇದು ಒಂದು ಕರುಣೆ ಇಲ್ಲದ ಕಟುಕರ ಸಮಾಜ. ಈ ಸಮಾಜದಲ್ಲಿ ಬೆಲೆ ಇರೋರು ನಿಮ್ಮಂತ ಪತಿವ್ರತೆಗಲ್ಲಮ್ಮ. ಪತಿನೇ ಪರದೈವವೆಂದು ಪಾದ ಪೂಜೆ ಮಾಡಿ ಪರಪುರುಷನೊಂದಿಗೆ ಪ್ರಣಯ ಗೀತೆಯನ್ನು ಆಡುವ ನೀತಿಕೃತ ನಾರಿಯರಿಗಿದೆ ಬೆಲೆ. ಕಾಮಲೆ ಕಾಣೋರಿಗೆ ಕಾಣೋದು ಬರೇ ಹಳದಿನೇ. ಇರ್ಲಿ ಬಿಡಪ್ಪ. ನೋಡಪ್ಪ, ಇರ್ಲಿ, ಅದೆಲ್ಲ ವಿಚಾರ ಬಿಡು. ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ನಿನ್ನ ಆದಷ್ಟು ಬೇಗ ನಿಮ್ಮ ಮದುವೆ ಆಗಿದೆ ಒಳ್ಳೆಯದು. ನೋಡಪ್ಪ, ನೋಡು, ನಾವು ಇಷ್ಟು ದಿನ 3 ಜನ ಇರ್ತಿದ್ವಿ, ನಿಮ್ಮ ಅಣ್ಣ, ನಾನು ಹಾಗೂ ನೀನು. ಅವಾಗ ಏನು ಅನಿಸಿರ್ಲಿಲ್ಲ. ಈಗ ನಿಮ್ಮ ಅಣ್ಣ ಇಲ್ಲ, ನಾವಿಬ್ಬರು ಈ ಮನೇಲಿದ್ರೆ ಈ ಸಮಾಜ ಏನೆಲ್ಲ ಮಾತಾಡಿಬಿಡುತ್ತೆ. ಅದಕ್ಕಂತ ಹೇಳ್ತಾ ಇರೋದು. ಈಗ ನಾನೇ ನೀನಿರೋದು ತಪ್ಪು ಅಂತ. ಹಾರಾಡುವ ಹಕ್ಕಿಗೆ ಹಾದರ್ತನದ ಪಟ್ಟ ಕಟ್ತಾರೆ ಈ ಕಾಲದಲ್ಲಿ. ನಾನು ನೀನು ಒಂದೇ ಮನೇಲಿದ್ರೆ ಈ ಸಮಾಜ ಬಿಡ್ತಾರೇನಪ್ಪ? ಬೇಡ, ಇಲ್ಲದೆಲ್ಲ ಪಾಪದ ಹೊರೆ ನಮ್ಮ ತಲೆ ಮೇಲೆ ಹೊರಿಸಿ ಬಿಡ್ತಾರೆ. ಅದಕ್ಕಂತ ಹೇಳ್ತಾ ಇರೋದು, ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ನೀನು ಮದುವೆ ಮಾಡ್ಕೊಂಡ್ಬಿಡು. ಬೇಡ ಅತ್ತಿಗೆ, ಬೇಡ ಬೇಡ ಅಂತ ಹೇಳ್ಬೇಡಪ್ಪ. ನೀನು ಮದುವೆಗೆ ಒಪ್ಕೊಳ್ಬೇಕು. ಇದು ನಿಮ್ಮ ಅಣ್ಣನ ಆಸೆ. ಆಯ್ತು ಅತ್ತಿಗೆ, ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಮದುವೆ ಆಗಲು ಸಿದ್ಧ. ಆದರೆ ಈ ಮನೆತನಕ್ಕ ಹೆಣ್ಣನ್ನು ನೋಡುವ ಭಾರ ನಿನ್ನಲ್ಲಿ ಇರಲಿ. ಆಯ್ತಪ್ಪ, ಅದರ ವಿಚಾರ ಬಿಟ್ಬಿಡು. ನಾನೇ ಒಂದು ಒಳ್ಳೆ ಹುಡುಗಿಯನ್ನು ನೋಡ್ತೀನಿ, ನೀನು ಮದುವೆ ಮಾಡಿಬಿಡ್ತೀನಿ. ಆಯ್ತು ತಾನೆ? ಸರಿ ಅತ್ತಿಗೆ, ನೀನು ಹೇಳ್ತಿದ್ದೆ ಮಾದೇವ, ಯಾಕಪ್ಪ ನನ್ನ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ? ಪ್ರತಿನಿತ್ಯ ನಿನ್ನ ಪೂಜೆ ಮಾಡಿದ್ರು ನಿನಗೆ ಕರುಣೆ ಬರಲಿಲ್ಲವೇ? ಅಪ್ಪಿ ಮುದ್ದಾಡುವ ವಯಸ್ಸಿನಲ್ಲಿ ನನ್ನ ಹೆತ್ತ ತಂದೆ ತಾಯಿಯನ್ನ ಕಿತ್ತುಕೊಂಡೆ. ಅನಾಥರಾದ ನಮ್ಮ ಬಾಳಿಗೆ ಆಸರೆ ನೀಡಿದ ನಮ್ಮ ದಾರಿಯನ್ನ ಕಿತ್ತುಕೊಂಡೆ. ನನಗೆ ಜೋಪಾನ ಮಾಡುತ್ತಿರುವ ನಮ್ಮ ಅಣ್ಣನನ್ನು ಜೈಲು ಪಾಲು ಮಾಡಿದೆ. ಇನ್ಯಾರು ನನಗೆ ದಿಕ್ಕು? ಹೇಳು ತಂದೆ, ಹೇಳು. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳಕ್ ಬಂತು. ರಾಧ, ಕನ್ಯೆ ಎಂದು ತಿಳಿಸಿದ ನಿನ್ನಣ್ಣ ಜೇಲು ಸೇರಿದ. ಇನ್ನು ನೀನೇನು ಚಿಂತೆ ಮಾಡಬೇಡ, ನಿನ್ನ ರಕ್ಷಣೆಗಾಗಿ ನಾನಿದ್ದೇನೆ. ಪಾಪ ದೇವರು ನಿನಗೆ ಇಂಥ ಪರಿಸ್ಥಿತಿ ತರಬಾರದಿತ್ತು. ಏಯ್, ಯಾರೋ ನೀನು ಪಾಪಿ? ನಾನೇ ರಾಧ, ಅಪಾಯದ ಅಂಜನೆಯಲ್ಲಿ ಇರುವ ನಿಮ್ ಉಪಾಯ ನೀಡುವ ಪರ ಉಪಕಾರಿ. ನಿಮ್ಮಂತ ಹದಿಹರಿಯದ ಹೆಣ್ಣುಗಳ ಅಂಗರಕ್ಷಕ. ಏಯ್ ಪಟೇಲ, ನಿನ್ನ ಉಪಕಾರ ನನಗೆ ಬೇಕಾಗಿಲ್ಲ. ಮೊದಲು ಜಾಗ ಖಾಲಿ ಮಾಡು. ಹಾಗೆ ಹೊರಟು ಹೋಗಲು ಬಂದಿಲ್ಲರಾದ. ನನಗೆ ಕೊಡಬೇಕಾದ 50,000 ಸಾಲದ ಸಜ್ಜ ಪಾವತಿ ಮಾಡಬೇಕು. ಸ್ವೀಕರಿಸಲು ಬಂದಿದ್ದೇನೆ. ಸಾಲನ? ಯಾವ ಸಾಲ, ಯಾವ ಹಣ? ನೀನು ಹೀಗೆ ಕೇಳುತ್ತೆ ಎಂದು ನನಗೆ ಚೆನ್ನಾಗಿ ಗೊತ್ತು ರಾಧ. ಅದಕ್ಕಾಗಿ ಹಣ ಕೊಟ್ಟ ಬಾಂಡ್ ಪೇಪರ್ ಇಲ್ಲೇ ಇದೆ, ಇದು ನೋಡು. ನೋಡಿ ಪಟೇಲ್ರಿ, ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರಿ
ಹಣವನ್ನು ಅವರಿಂದಲೇ ವಸೂಲಿ ಮಾಡಿ ಸುಮ್ಮನೆ ನನ್ನನ್ನು ಕೆಣಕಬೇಡಿ. ವಾಹ್, ಚಂದಾಗಿದೆ ಹೆಣ್ಣೆ ನಿನ್ನ ಮಾತು. ಸಾಲ ಪಡೆದವನು ಜೀವಂತ ಜೇಲು ಸೇರಿದ. ಅವನು ಮರಳಿ ಬಂದರೆ ತಾನೇ ಸಾಲ ಕೊಡುವುದು. ಅದಕ್ಕಾಗಿ ಹಣವನ್ನು ನೀನೇ ತೀರಿಸಬೇಕು. ಯಜಮಾನ್ರೆ, ಅಲ್ಲ ನಾನು ಮೊದಲೇ ಬಡವಿ, ಅಷ್ಟೊಂದು ಹಣವನ್ನ ಎಲ್ಲಿಂದ ತಂದುಕೊಂಡಿ? ಬಡವಿ? ಹಣದಲ್ಲಿ ಬಡವಿಯಾದರೂ ಅಂಗದಲ್ಲಿ ಶ್ರೀಮಂತೆ. ರಾಧಾ, ತುಂಬಿ ನಿಂತಿರುವ ಈ ನಿನ್ನ ಅಂದವನ್ನು ನನಗೆ ದಾರಿಯಲ್ಲಿ ನನ್ನ ಮಂಚ. ಏ ಪಟೇಲ, ಒಂಟಿ ಹೆಣ್ಣೆಂದು ತಂಟೆ ಮಾಡಿದ್ರೆ ನಿನ್ನ ಸೊಂಟ ಮುರಿದಿನ ಜೋಕೆ. ಅಲ್ಲ, ಒಂಟಿ ಹೆಣ್ಣೆಂದು ಈ ರೀತಿ ಮಾತಾಡ್ತಾ ಇದ್ದೀರಾ, ನಿನ್ನ ಪರಿಸ್ಥಿತಿ ಗಂಭೀರವಾಗುತ್ತೆ. ಅಲ್ಲ, ಒಂಟಿ ಹೆಣ್ಣು ಸಿಕ್ಕಿದ್ದಾರೆ ಅಂತ ಈ ರೀತಿ ಮಾತಾಡ್ತಾ ಇದ್ದಲ್ಲ, ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕೆ. ರಾಧಾ, ಕೊಟ್ಟ ಸಾಲವನ್ನು ಮರಳಿ ಕೇಳಲು ಬಂದರೆ ನನಗೆ ಕೆಚ್ಚದಾಗಿ ಪ್ರತಿ ಉತ್ತರ ಕೊಡುವೆಯಾ ಹೆಣ್ಣೆ? ಏ, ನಾನು ಗಯ್ಯಾಳಿ ಅಲ್ಲೋ, ಸುಂಟ್ರ ಗಾಳಿ. ಸುಮ್ಮನೆ ಹೊಟ್ಟು ಹೋಗು ಇಲ್ಲಿಂದ, ಇಲ್ಲ ಅಂದ್ರೆ ಈ ಸಮಾಜದ ಎದುರು ಸೇರ್ಬೇಕಾಗುತ್ತೆ ಈ ನಿನ್ನ ಎದೆಯನ್ನ. ರಾಧಾ, ನನ್ನ ಎದೆ ಸೀಳಲು ನಾನೇನು ಬಲಿಪಶು ಅಲ್ಲ. ನಿನ್ನಂತ ಪಾರಿವಾಳದ ಪ್ರಾಣ ತೆಗೆಯುವ ಗರುಡ. ಬೇಟೆಗಾರ ಅಲ್ಲ, ಆ ಬಲೆಯನ್ನೇ ಹರಿದು ಬೇಟೆಯಾಡುವ ಬೇಟೆ ನಾನು. ನೋಡು, ಸುಮ್ನೆ ಹೊಟ್ಟು ಹೋಗು ಅಂತ ಹೇಳ್ತಾ ಇದ್ದೀನಿ ನಿನ್ನನ್ನ. ಅದು ಅಲ್ಲದೆ ಮೊದಲು ಎಚ್ಚರದಿಂದಿರು. ತುಚ್ಛವಾಗಿ ಮಾತಾಡಿದ್ರೆ ಇಚ್ಛುವನ್ನಂತೆ ಕೊಚ್ಚ ಹಾಕ್ತೀನಿ. ಎಚ್ಚರ, ತುಚ್ಛ ಬಲಿತ ಎಕ್ಕಚ್ಚಿತ್ತ ಬಲ ತೊಟ್ಟ ಹೆಣ್ಣು. ಎಚ್ಚರ, ಮೀಸ ತೊಟ್ಟ ಈ ಗಂಡಸನಿಗೆ ಎಕ್ಕಚ್ಚಿತ್ತ ಒಂದು ಹೆಣ್ಣಿನಿಂದ ಎಚ್ಚರ. ನೋಡು ರಾಧಾ, ಮಾತಿಗೆ ಮಾತ ಬೆಳೆಸಿ ಹಾಳು ಮಾಡಿಕೊಳ್ಳಬೇಡ ನಿಮ್ಮ ಬಾಳ ಪುಟಗಳನ್ನು. ಸುಮ್ಮನೆ ನನ್ನೊಂದಿಗೆ ಸ್ವೀಕರಿಸಿದರೆ ನಿನ್ನ ಜೀವ ಉಳಿಯುತ್ತೆ, ನಿನ್ನನ್ನ ಮಾಡಿದ ಸಾಲು ತೀರುತ್ತೆ. ಯೋಚನೆ ಮಾಡುರಾದ. ಭಲೆ ಸಾವುಕಾರ, ಮೆಚ್ಚಿದೆ ಈ ನಿನ್ನ ಮಾತುಗಳನ್ನ. ನಾನು ಈ ಭಾರತ ನಾರಿ, ಶೀಲವೇ ನನ್ನ ಉಸಿರು ಎನ್ನೋಳು. ಹಣದಾಸಿಗಾಗಿ ಸರಭಾಸಲು ನಾನೇನು ಶೀಲಿಗೆಟ್ಟ ಸೂಳೆ ಅಲ್ಲ. ಸೂಳೆ? ನೀನು ಸೂಳೆಯಾಗಿದ್ದರೂ ಚಿಂತೆ ಇರುತ್ತಿರಲಿಲ್ಲ. ಬೇಕಾದಷ್ಟು ಹಣ ಕೊಟ್ಟು ನಿನ್ನನ್ನು ಖರೀದಿ ಮಾಡುತ್ತಿದೆ. ಆದರೆ ನೀನು ರಸ ತುಂಬಿದ ರಸಪುರಿ ಬಾಳೆ. ಏ ಪಟೇಲ, ಇಲ್ಲ ಸಲ್ಲದೆ ಮಾತನಾಡಿದ್ರೆ ನಿನ್ನ ಪರಿಸ್ಥಿತಿ ಗಂಭೀರವಾಗಿತ್ತು. ಸುಮ್ಮನೆ ಈ ಹೆಣ್ಣನ್ನು ಕೆಣಕಿ ಮಣ್ಣು ಮುಖಬೇಡ. ಹೆಣ್ಣನ್ನು ಕಣಕಿ ರಾವಣ ಕೆಟ್ಟ, ಹೆಣ್ಣನ್ನು ಕಣಕಿ ವಿಶ್ವಾಮಿತ್ರ ಕೆಟ್ಟ, ಹೆಣ್ಣನ್ನು ಕಣಕಿ ಕೌರವ ಕೆಟ್ಟ. ಹಿಂದೆ ತಿಳಿದ ಇತಿಹಾಸವನ್ನು ತಿಳಿದು ಮುಂದಡಿ ಇಟ್ಟಿದ್ಯಾದ್ರೆ ನಿನಗೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣ. ರಾಧಾ, ಇಲ್ಲ ಸಲ್ಲದ ಪುರಾಣ ಬಗಳಿ ಕಾಲಹರಣ ಮಾಡಬೇಡ. ಬಳಿಗೆ ಬಂದು ಬಿಗಿದಪ್ಪು ನನ್ನ ದೂರ ಸರಿಯೋ ಚಾಂಡಾಲ. ಬೆಂಕಿ ಜೊತೆ ಸರ್ಸಾಡಲು ಬಂದಿದ್ಯಾದ್ರೆ ಸುಮ್ನೆ ನಿನಗನ್ನೇ ಹೇಳ್ತಾ ಇದ್ದೀನಿ ಅಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊಟ್ಟೋಗು. ನೀನು ಬೆಂಕಿ ಆದರೆ ನಾನು ನೀರು. ಅದನ್ನು ಹೇಗೆ ಆರಿಸಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು.
ನಿನ್ನನ್ನು ಯಾವನು ಕಾಪಾಡುತ್ತಾನೆ ಅದು ನಾನು ನೋಡುತ್ತೇನೆ. ಬಿಗದ ಪೂರ್ಣನ ತೋರುತ್ತದೆ. ವಿವೇಕಿಲ್ಲದ ಅವಿವೇಕಿ ಮೊದಲು ಅವಳನ್ನು ಕೈಯ ಬಿಡಲೇ ಮುಟ್ಟಲ್ಲ. ಇಲ್ಲದಿದ್ದರೆ ಈ ಕೊಡಲಿನಿಂದ ಕತ್ತರಿಸಿ ಬಿಡ್ತೀನಲೇ ಚಾಂಡಲ. ನನ್ನ ಪ್ರೇಮ ಪೂಜೆಗೆ ಅಡ್ಡ ಬಂದ ನೀನ್ಯಾವಲೇ ಮಂಚೆ? ನಿನ್ನಂತ ಕೊಪ್ಪಿನ ಕ್ವಾಣದ ದೇವನು ವಿಭಾಗ ಮಾಡಿ ನಿನ್ನ ಚರ್ಮದಿಂದಲೇ ಇಂಥ ಹೆಣ್ಣು ಮಕ್ಕಳ ಕಾಲಿಗೆ ಚಪ್ಪಲಿ ಮಾಡುವ ಪುಂಡ 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 ಬರೀ ಪುಂಡನಲ್ಲಲೇ ಅನ್ಯಾಯ ಅತ್ಯಾಚಾರ ಮಾಡುವ ನಿನ್ನನ್ನು ಪುಂಡಪೋಕರಗಳಿಗೆ ಹೆಜ್ಜೆ ಹೆಜ್ಜೆ ತುಳಿಯಲು ಬಂದ ನಿನ್ನ ಪಾಲಿನ ಮಿಂಡ. ರಾಮ್, ಬಚ್ಚ ಎಂದು ತಿಳಿದು ನಿನ್ನಿಚ್ಛೆಯಂತೆ ಮಾತನಾಡಲು ಬಿಟ್ಟರೆ ನನಗೆ ಕಚ್ಚ ದೇವನಾಗಿ ಕಚ್ಚಲು ಬರುವೆ ಯಾರಾಗ್ತ. ನೀನು ಊರಿಗೆ ಊರೇ ಈ ಪಟೇಲನ ಪಾದಕ್ಕೆ ಶರಣನುತ್ತಿರುವ ನನಗೆ ಬಾಯಿಗೆ ಬಂದಂತೆ ಮಾತನಾಡಲು ಯಾರಾಗ್ತ. ಕಚ್ಚ ಮಾತನಾಡದೆ ನೀನಿನಿಂದ ಬಚಾವಾಗಿ ಹೋದರೆ ಸರಿ, ಇಲ್ಲದಿದ್ದರೆ ಸತ್ತವಿಲ್ಲದೆ ಸಾಗಿಸಿ ಬಿಡುವೆ ನಿನಗೆ ಯಮಲೋಕಕ್ಕೆ. ಪಟೇಲ, ಹಸುವಿನ ಹಾಲು ಕುಡಿದು ನಿನಗಿಷ್ಟು ಪೌರುಚಿತನ ಇರುವಾಗ ಇನ್ನು ನಾನು ತಾಯಿ ಹಾಲು ಕುಡಿದವನು ನನಗೆಷ್ಟು ಇರಬಾರದು. ಇಷ್ಟು ದಿನ ಹತ್ತಿ ಉರಿತಿರುವ ನನ್ನ ಎದೆಯಲ್ಲಿ ಶೇಡಿನ ಬೆಂಕಿಗೆ ಸುಟ್ಟು ಹೋಗುವೆ ಚೋಕೆ. ಚೋಕೆಯಿಂದ ಇರಬೇಕಾಗುದು ನಾನಲ್ಲಲೇ ರಾಸ್ತಾಲ್. ನನ್ನ ಹೆಸರು ಕೇಳಿದರೆ ಇಡೀ ಭೂಮಂಡಲನೆ ಗಡಗಡಾನೆ ನಡುಗುತ್ತಿರುವಾಗ ನನ್ನ ಎದುರಿಗೆ ಗುಡುಗುವೆಯ ರಾಸ್ತ. ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋದರೆ ಸರಿ. ಸಾಕು ನಿಲ್ಲಿಸೋ ನಿನ್ನ ಸೂರತನ. ಭ್ರಷ್ಟಾಧಿಕಾರನು ಬೆನ್ನಿಂದೆ ಕಟ್ಟಿಕೊಂಡು ಬಂದ ಹಾಗೆ ರಾಜಭಾರ ಮಾಡುತ್ತಿರುವ ನಿನ್ನ ಬಣ್ಣವನ್ನು ಬಯಲಿಗೆ ಹಾಕಿ ಇದೇ ಸಮಾಜದ ಎದುರಿಗೆ ನಿನ್ನನ್ನು ಮೆಟ್ಟಿ ಸೀಳಿದಿದ್ದರೆ ನಾನು ಗಂಡು ಹುಲಿ ಪರಶುರಾಮನೇ ಅಲ್ಲ. ಸಮಾಜ ಕಣ್ಣಲ್ಲಿ ಇಲ್ಲದ ಕೋಡನಾಗಿ ಬಾಯಿ ಇಲ್ಲದ ಮೂಕನಾಗಿ ಕಾಲನ್ನು ಕೂತಿರುವ ಈ ಸಮಾಜಕ್ಕೆ ಎಲ್ಲಿಂದ ತಿಳಿಯಬೇಕು ಈ ಮಾಯಾಜಾಲನ ಮಾರ್ಜನ? ಹೆಚ್ಚಿಗೆ ಮಾತನಾಡದೆ ಇವಳನ್ನು ಬಿಟ್ಟು ಬಚಾವಾಗಲೇ ಇಲ್ಲಿಂದ. ಹೇ ಪಟೇಲ, ನಿನ್ನ ಪೋಲ ಬೆದರಿಕೆಗೆ ಹೆದರು ಇವಳನ್ನು ಬಿಟ್ಟು ಹೋಗಲಿಕ್ಕೆ ನಿನ್ನಂತೆ ಕಲಬೆರಗಿ ರಕ್ತಕ್ಕೆ ಹುಟ್ಟಿದವನಲ್ಲಲೇ ಮೂಢ. ನನ್ನ ಪವಿತ್ರ ಪತಿವರ್ತ ರಕ್ತ ಮತಿಲಿಂದ ಮೆರಿತಿರುವ ನಿನ್ನ ಪಿತ್ತವನ್ನು ಇಳಿಸಿ ಇದೇ ಕೊಡಲಿ ನೀನು ನನ್ನ ಕತ್ತನ್ನು ಕತ್ತರಿಸಿ ಬಿಡಲಾರೆ. ಬಾಳಲೇ ಕಾಣಿಸಿದ್ದಾರೆ ಮುಂದಕ್ಕೆ. ಲುಚ್ಚ, ಕಾನೂನಿನ ಕಣ್ಣ ತಪ್ಪಿಸಿ ಕಣ್ಣೇರ ಜೋಟಿ ಆಟ ಆಡುವ ಈ ಕುಲಶೇಖರನಿಗೆ ಸವಾಲು ಹಾಕು ಯಾ ರಾಸ್ಕಲ್. ವೀರನ
ಮಗನಾಗಿ ಬಂದು ಇವಳ ಶೀಲ ಕಾಪಾಡಿದೀಯ. ಒಂದೊಂದು ದಿನ ಕಾದಿದೆ ಮಗನೇ ನಿನಗೆ ಮಾರಿ ಹಬ್ಬ. ಬರುತ್ತೇನೆ. ಹೋಗಲೇ ಬೇವರ್ಸಿ, ಸಕಲ ಹೆಣ್ಣುಗಳಿಗೆ ಈ ರಾಮ ಕಾವಲಿರುವಾಗ ನಿಮ್ಮಂತ ಡೂಪ್ಲಿಕೇಟ್ ದಬಾಳಿಕೆಗೆ ಏನು ನಡೆಯೋದು? ಹಾ ರಾಧಾ, ಯಾರಮ್ಮ ನೀನು? ಅಣ್ಣ, ನನ್ನ ಹೆಸರು ರಾಧಾ ಅಂತ. ನಾನು ಶ್ಯಾಮನ ತಂಗಿ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದು ನಿಮಗೆ ತುಂಬಾ ಧನ್ಯವಾದಗಳಣ್ಣ. ಇರ್ಲಿ ಬಿಡು ರಾಧಾ, ಈ ರಾಮನಿರುವರಿಗೂ ಯಾವ ಹೆಣ್ಣು ಮಕ್ಕಳು ಭಯ ಪಡಿಬೇಕಾಗಿಲ್ಲ. ಹಾ, ನಾನಿನ್ನು ಬರ್ತೀನಮ್ಮ. ಆಯ್ತಣ್ಣ. ಅಮ್ಮವ್ರೆ, ನಾನು ಮುತ್ತಿ ಕೊಡಬೇಕೆಂದು ಹೊರಟಾಗ ನನ್ನನ್ನು ಸುತ್ತುವರೆದು ನನ್ನನ್ನು ಬಲಾತ್ಕಾರ ಮಾಡಲು ಪ್ರಯತ್ನ ಮಾಡಿದ ಪಾಪಿ ಪಟೇಲ. ಆ ನೀಚ ಪಟೇಲನ ಅಧಿಕಾರ ಈ ಊರಿನಲ್ಲಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆ ದೇವರು ಅಂತ ನೀಚನಿಗೆ ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನೀ ಸಮಾಧಾನ ಮಾಡ್ಕಮ್ಮ, ಸಮಾಧಾನ ಮಾಡಿಕೊ. ಹಾಗಾದ ಇನ್ನೊಂದು ಮಾತು, ನೀನೇಕೆ ಮದುವೆ ಮಾಡ್ಕೋಬಾರ್ದು? ನೀನು ಮಾರೆ ನನ್ನ ಮದುವೆನಾ? ಹೌದಮ್ಮ, ಹೆಣ್ಣಿಗೆ ಮದುವೆ ಅನ್ನೋದು ತುಂಬಾ ಪ್ರಾಮುಖ್ಯವಾದದ್ದು. ಮದುವೆ ಆಗದ ಹೆಣ್ಣು ಅಂದ್ರೆ ಬೇಲಿ ಇಲ್ಲದ ಹೊರದಂತೆ, ಉಡಿಯಲ್ಲಿ ಬೆಂಕಿಯನ್ನು ಕಟ್ಕೊಂಡಂತೆ. ಅದಕ್ಕಂತ ಹೇಳ್ತಾ ಇರೋದು, ನೀನು ಆದಷ್ಟು ಬೇಗನೆ ಮದುವೆ ಯಾಕೆ ಆಗ್ಬಾರ್ದು ಅಂತ. ಅಲ್ಲ ಅಮ್ಮವ್ರೆ, ನನಗೆ ಮದುವೆ ಮಾಡ್ಬೇಕಾದ ನಮ್ಮ ಅಣ್ಣನೇ ಜೈಲಲ್ಲಿದ್ದಾನೆ. ಇಂಥದ್ರಲ್ಲಿ ನನಗೆ ಯಾರಮ್ಮ ಮದುವೆ ಆಗ್ತಾರೆ? ಯಾಕಮ್ಮ ಹೀಗೆ ಹೇಳ್ತೀಯ? ಮದುವೆ ಏಕೆ ಹೆಣ್ಣಿಗೆ ಜೀವನದಲ್ಲಿ ಆಗಲಿ ಅಂತಿದ್ದೀಯಾ? ಬೀಟೆಗಿಂತ ವಿವೇಕನೇ ಮುಖ್ಯ ಅಂತ ಹೇಳ್ತಾನೆ. ಅದು ಅಲ್ಲದೆ ಇವತ್ತಿನ ಶ್ರೀಮಂತಿಕೆ ನಾಳೆ ಇರುವುದಿಲ್ಲ. ಇವತ್ತು ಲಕ್ಷಾಧಿಪತಿ ಇದ್ದವನು ಭಿಕ್ಷಾಧಿಪತಿ ಆಗ್ತಾನೆ, ಭಿಕ್ಷಾಧಿಪತಿ ಇದ್ದವನು ಲಕ್ಷಾಧಿಪತಿ ಆಗ್ತಾನೆ. ಯಾವಾಗ ಹೊತ್ತು ಯಾರಿಗೆ ಹೆಂಚದು ಬರ್ತದೆ ಹೇಳೋದಕ್ಕೆ ಬರುವುದಿಲ್ಲ. ನೋಡಮ್ಮ, ಅದೆಲ್ಲ ತೆಗೆದುಕೊಳ್ಬೇಡ. ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಮ್ಮ ಗೋಪಿ ನಿನಗೆ ಇಷ್ಟ ತಾನೆ? ಅಮ್ಮಾರೆ, ಏನ್ ಹೇಳ್ತಾ ಇದ್ದೀರಿ? ನಾನು ಚಿಕ್ಕ ಯಜಮಾನ್ರ? ಇಲ್ಲ ಮಾರೇ ಬೇಡಿ. ತಿಪ್ಪೆಯಲ್ಲಿರುವ ನಾನೆಲ್ಲಿ, ಒಬ್ಬರಿಗೆ ಮೇಲಿರುವ ನೀವೆಲ್ಲಿ? ಅದು ಅಲ್ಲದೆ ಈ ಬಡವಿಗೆ ಅಂತ ಭಾಗ್ಯ ಇಲ್ಲ ಮಾರೇ. ಬಡವಿ ಅಂತ ಮಾತು ಹೇಳ್ಬೇಡಮ್ಮ. ನೀನು ಗುಣದಲ್ಲಿ ತುಂಬಾ ಶ್ರೀಮಂತಿಕೆಯನ್ನು ಹೊಂದಿದೀಯ. ನಿನ್ನಂತ ಹೆಣ್ಣು ನನ್ನ ಗೋಪಿ ಪಡಿಬೇಕಂದ್ರೆ ಅವನು ಪುಣ್ಯ ಮಾಡಿದ್ದಾನೆ. ನಿನ್ನಂತ ಹೆಣ್ಣು ಹುಡುಕಿದ್ರು ಸಿಗುವುದಿಲ್ಲ. ಅಮ್ಮವ್ರೆ, ಇದಕ್ಕೆ ಚಿಕ್ಕ ಯಜಮಾನ್ರ ಒಪ್ಪಿಗೆ ಇದೆಯಾ? ಅದಕ್ಕೆ ನೀನು ತಲೆ ಕೆಡಿಸ್ಕೊತೀಯ? ನೋಡಮ್ಮ, ನನ್ನ ಗೋಪಿ ನನ್ನ ಕೈ ತುತ್ತು ಮಾಡಿ ಉಳಿಸಿದ್ದೀನಿ ಅವನಿಗೆ. ನನ್ನ ಮಾತನ್ನು ಯಾವತ್ತೂ ಮೀರುವುದಿಲ್ಲ ಅವನು. ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ತಾನೆ. ಹಾ ನೋಡ್ರಾಗ, ನಾಳೆ ನಿನ್ನ ಮದುವೆ ಇಟ್ಕೊಂಡಿದ್ದೀನಿ. ನೀನು ಮಾತ್ರ ಏನು ವಿಚಾರ ಮಾಡಬೇಡ. ನಾನು ಬರ್ತೀನಿ. ಆಯ್ತು ಅವರ. ಏನು ನಾನೇನು ಕೇಳ್ತಾ ಇದ್ದೀನಿ? ನಾಳೆ ನಡೆಯುವ ಶುಭ ಮುಹೂರ್ತದಲ್ಲಿ ನನಗೂ ಗೋಪಿಗೂ ಮದುವೆನಾ? ಅಲ್ಲ, ನಾನು ಏನು ಅನ್ಕೊಂಡಿದ್ದೀವೋ ಅದೆಲ್ಲ ಆಗ್ತಾ ಇದೆಯಲ್ಲ. ಅಂತೂ ಗೋಪಿ ಅಂದ್ರೆ ನನಗೆ ಪಂಚ ಪ್ರಾಣ.
ಜೀವನ ರಸ ಜೀವನ